ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಒಂದು ರೂಟೀನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನನಗೆ ನಿನ್ನೆಯಿಂದ ಕೋಲ್ಡ್ ಆಗಿದೆ. ನಿನ್ನೆಲ್ಲ ಆ್ಯಕ್ಚುಲಿ ಮೊನ್ನೆಯಿಂದ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 ದಿನ ನೀರಿನ ಟ್ಯಾಪಲ್ಲಿ ನೀರು ಬಂದ ಹಾಗೆ ಮೂಗಿಂದ ಇಳಿತಾನೇ ಇತ್ತು. ನೆನ್ನೆ ನೈಟ್ ನಾನೊಂದು ಟ್ಯಾಬ್ಲೆಟ್ ತಗೊಂಡೆ, ಪ್ಯಾರಾಸಿಟಮಾಲ್, ಬಟ್ ಏನು ಬೆಟರ್ಮೆಂಟ್ ಇಲ್ಲ. ಇವತ್ತು ಸ್ಕ್ಯಾನಿಂಗ್ ಇದೆ. ಸೊ ಅಲ್ಲಿ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸುವಾಗ ಮೆಡಿಸಿನ್ ತಗೊಳ್ಬೇಕು. ಟಯರ್ಡ್ ಆಗಿದ್ದೇನೆ. ರಾತ್ರಿ ಕೂಡ ಮಗು ಮಲಗಲಿಲ್ಲ. ಹಾಲಲ್ಲಿ ಮಲಗಿದ್ದೆ. ಹಾಲಿಂದ ಎದ್ದು ಪುನಃ ಹೋಗಿ 2 ಗಂಟೆಯಲ್ಲಿ ಬೆಡ್ರೂಮಲ್ಲಿ ಮಲಗಿತ್ತು. ಈಗ ಮಲಗಿದ್ದಾನೆ. ಡೈಲಿ ಅದೇ ಆಗಿದೆ. ಈಗ ನನಗೆ ನಿದ್ದೆನೇ ಇಲ್ಲ. ಹೇಗೋ ಸಿಯಾನ್ಗೆ ಸ್ಕೂಲ್ ಇಲ್ಲದಕ್ಕೆ ಆಯಿತು. ಸ್ಕೂಲ್ ಇದ್ದಿದ್ರೆ ತುಂಬ ಕಷ್ಟ ಆಗೋದು. ಮುಖನೇ ಚೇಂಜ್ ಆಗಿದೆ ಫುಲ್. ಸಿಯಾನ್ ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಹಸ್ಬೆಂಡನ್ನು ಕಳಿಸಿದ್ದೇನೆ ನಾನು ಇವಾಗ ಸಿಯಾನ್ಗೆ ಬ್ರೇಕ್ಫಾಸ್ಟನ್ನು ಕೊಡಲಿಕ್ಕೆ. ಯಾಕೆಂದರೆ ನಾನು ಇನ್ನೂ ಕೂಡ ಬ್ರಷ್ ಎಲ್ಲ ಆಗಲಿಲ್ಲ. ನಂದು ಇನ್ನೂ ಬ್ರಷ್ ಎಲ್ಲ ಆಗಬೇಕು. ಶಾಲೆ ಈಗ ಅವನಿಗೆ ಅಂದರೆ ಕ್ಲಾಸಸ್ ಕಂಪಲ್ಸರಿ ಇರಲಿಲ್ಲ. ಹಾಗಾಗಿ ನಾನು ಅವನನ್ನು ಕಳಿಸ್ತಾ ಇಲ್ಲ ಈಗ. ಯಾಕೆಂದರೆ ನನಗೆ ಕೂಡ ಕಷ್ಟ ಆಗ್ತದೆ ಡೈಲಿ ಟಿಫಿನ್ ರೆಡಿ ಮಾಡಿ ಕೊಡುವಂಥದ್ದೆಲ್ಲ. ಅವನಿಗೆ ಅಂದರೆ ಸ್ಪೆಷಲ್ಲೇ ಆಗಬೇಕಲ್ಲ, ಹಾಗೆ ಅದಕ್ಕೆ ನಾನೀಗ ಕಳಿಸ್ತಾ ಇಲ್ಲ. ಸೊ ಅವನಿಗೆ ಒಳ್ಳೆ ಹುಡುಗ ಆಗಿದ್ದಾನೆ. ಬೇಗ ಎದ್ದೊಳ್ತಾನೆ. 7:30 ಒಳಗೆ ಅವನೆದ್ದು ಬ್ರಷ್ ಮಾಡಿ ಏನು ಸಹ ಕೂಗುವುದಿಲ್ಲ, ಏನಿಲ್ಲ. ಮಕ್ಕಳಿಗೆ ಶಾಲೆ ಇರುವಾಗ ಎಂತ ಶುರುವಾಗೋದೋ ಗೊತ್ತಿಲ್ಲ. ಬಟ್ ಈಗ ಡೈಲಿ ಬೇಗ ಎದ್ದೊಳ್ತಾನೆ. ಅವನವನ ಕೆಲಸ ಎಲ್ಲ ಅವನೇ ಮಾಡ್ಕೊಳ್ತಾನೆ. ಸೊ ಹಾಗೆ ಇವತ್ತು ಅವನಿಗೆ ದೋಸೆಗೆ ಈ ಜಾಮ್ ಬೇಕಂತೆ. ಇವತ್ತು ಬ್ರೇಕ್ಫಾಸ್ಟ್ ಅತ್ತೆನೇ ಮಾಡಿದ್ದು. ಯಾಕಂದರೆ ನನಗೆ ಮೊನ್ನೆಯಿಂದ ಸಹ ಹುಷಾರಿಲ್ಲ. ನಿನ್ನೆ ನೈಟ್ ಬ್ರಷ್ ಕೂಡ ಮಾಡಲಿಲ್ಲ. ಹಾಗೇ ಹೋಗಿ ಮಲ್ಕೊಂಡಿದ್ದೆ. ಯಾಕೆಂದರೆ ನನಗೆ ಅಷ್ಟು ಎನರ್ಜಿ ಇರಲಿಲ್ಲ ಏನು ಮಾಡಲಿಕ್ಕೆ ಸಹ. ಹಾಗೆ ಅತ್ತೆನೇ ಇವತ್ತು ದೋಸೆ ಹಿಟ್ಟನ್ನು ಯೂಸ್ ಮಾಡಿ ದೋಸೆ ಮಾಡಿದ್ದಾರೆ. ಸೊ ನಾನು ಸ್ವಲ್ಪ ಲೇಟೇ ಇದ್ದಂಥದ್ದು ಇವತ್ತು. ಸಿಯಾನ್ ಮತ್ತು ಹಸ್ಬೆಂಡ್ ಇಲ್ಲೇ ಮಲ್ಕೊಂಡಿದ್ರು. ಹಾಗೆ ಅಲ್ಲಿ ನಮ್ಮ ಬೆಡ್ ಏನಿತ್ತು ಅದು ಉಳಿದಿತ್ತು. ಹಾಗೆ ಅದನ್ನು ನಾನು ತೆಗಿತಾ ಇದ್ದೆ. ನನ್ನ ಮುಖ ನೋಡಿ ಫುಲ್ ಚೇಂಜ್ ಆಗಿದೆ. ಕಣ್ಣೆಲ್ಲ ನೋಡಿದ್ರೇ ಗೊತ್ತಾಗ್ತದೆ. ಕಣ್ಣಿನ ಕೆಳಗೆಲ್ಲ ಡಾರ್ಕ್ ಸರ್ಕಲ್ಸ್ ಬಂದುಬಿಟ್ಟಿದೆ ನಿದ್ದೆ ಇಲ್ಲದೆ. ಹಾಗೆ ನನಗೆ ಒಂದೊಂದು ಕೆಮ್ಮು ಕೂಡ ಉಂಟು. ಸಿಯಾನ್ನ ಕೆಮ್ಮು ನನಗೆ ಕೂಡ ಸ್ಟಾರ್ಟ್ ಆಗಿದೆ. ಒಮ್ಮೆ ಕೆಮ್ಮು ಆಗುಂಟಲ್ಲ, ಅಂದರೆ ಈ ಕೆಳಗೆ ಬೆಲ್ಲಿ ಹತ್ತಿರ ಪೇಯ್ನ್ ಇರ್ತದೆ. ಪ್ರೆಗ್ನೆನ್ಸಿಗೆ ಗೊತ್ತಿರ್ಬೋದು. ನಾವು ಒಂದು ಕೆಮ್ಮಿದ್ರೆ ಅಥವಾ ನನಗೆ ಸೀನ್ ಏನಾದರೂ ಬಂದರೆ ಯಾವ ರೀತಿಯಲ್ಲಿ ಪೇಯ್ನ್ ಇರ್ತದೆ ಅಂತ ಹೇಳಿ. ಹಾಗಾಗಿ ಮಲಗಿದ್ರು ಎಷ್ಟು ಹಿಡಿದ್ರೂ ಸಹ ಆ ರೀತಿ ಒಂದು ಕೆಮ್ಮು ಬಂದರೆ ಜೀವ ಹೋದ ಹಾಗೆ ಆಗ್ತದೆ. ಸಿಯಾನ್ ಇತ್ತೀಚೆಗೆ ಏನೋ ಗೊತ್ತಿಲ್ಲ ತುಂಬ ಅಟ್ಯಾಚ್ಡ್ ಆಗ್ತಾ ಇದ್ದಾನೆ ನನಗೆ ಅದೇ ಒಂದು ಹೆದರಿಕೆ ಈಗ. ಮೊದಲು ಹಸ್ಬೆಂಡ್ ಹತ್ರ ಜಾಸ್ತಿ ಅವನು ಇರ್ತಾ ಇದ್ದಂಥದ್ದು. ಬಟ್ ಈಗ ಅವನು ನನ್ನ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಕ್ಚುಲಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಒಳ್ಳೆಯದಲ್ಲ. ಇನ್ನೊಂದು ಮಗು ಬರಲಿಕ್ಕಿದೆ ಅನ್ನುವಾಗ ಸ್ವಲ್ಪ ಇದು ನನಗೆ ಎಫೆಕ್ಟ್ ಆಗ್ತದೆ. ಆದರೆ ಏನು ಮಾಡೋದಲ್ಲ, ಮಕ್ಕಳಲ್ಲ. ಹಾಗೆ ನಿನ್ನೆ ನೈಟ್ ಇನ್ವರ್ಟರ್ ಮುಗ್ದಿತ್ತು ನಮ್ಮದು. ಹಾಗೆ ಈ ಫ್ಯಾನನ್ನು ಯೂಸ್ ಮಾಡಿದ್ವಿ ತುಂಬ ಟೈಮ್ನ ನಂತರ. ಸೊ ಅದರಲ್ಲಿ ಈಗ ಆಟ ಆಡ್ತಾ ಇದ್ದಾನೆ. ಅದರಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಚಾರ್ಜೇ ನಿಲ್ಲೋದಿಲ್ಲ. ಸಿಯಾನ್ಗೆ ಈಗ ಇದೇ ಕೆಲಸ. ಆಗಾಗ ಬಂದು ನನ್ನ ಟಮ್ಮಿಯನ್ನು ಮುಟ್ಟುವಂಥದ್ದು, ಬೆಲ್ಲಿ ನೋಡುವಂಥದ್ದು. ಅವನು ಕಾಯ್ತಾ ಇದ್ದಾನೆ ಯಾವಾಗಿಂದ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. 2ನೇ ಮಗುವಿಗೆ ನಾನು ಪ್ರೆಗ್ನೆಂಟ್ ಇರುವಾಗಿಂದ ಅವನಿಗೆ ಗೊತ್ತಲ್ಲ ಹೇಗೆ ಬೇಬಿ ಮೂಮೆಂಟ್ಸ್ ಆಗ್ತದೆ, ಏನೆಲ್ಲ ಆಗ್ತದೆ ಅಂತ ಹೇಳಿ. ಹಾಗೆ ಅವನು ಕಾಯ್ತಾ ಇದ್ದಾನೆ. ಆಗಾಗ ಬಂದು ಟಮ್ಮಿಯನ್ನು ರಬ್ ಮಾಡಿ ಕೇಳುವಂಥದ್ದು, ಈಗ ಮೂಮೆಂಟ್ ಆಗ್ತದ, ಈಗ ಆಗ್ತಾ ಉಂಟಾ ಅಂತ ಹೇಳಿ, ನನಗೆ ಗೊತ್ತಾಗ್ತದ ಅಂತ ಹೇಳಿ ಕೇಳ್ತಾ ಇದ್ದಾನೆ. ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದಾನೆ ಅವನು. ಚಿಕ್ಕ ಮಗು ಕೂಡ ಎದ್ದಿದ್ದಾನೆ. ಅವನಿಗೆ ನಾನು ರಾತ್ರಿ ಸಿಯಾನ್ದೇ ಬಟ್ಟೆ ಹಾಕಿಸಿದೆ. ಮತ್ತು ಸ್ವಲ್ಪ ತಣ್ಣಗಿತ್ತು 4 ಗಂಟೆ ನಂತರ ಎಲ್ಲ. ಹಾಗೆ ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು. ಹಾಗೆ ಅವನಿಗೆ ನಾನು ಸಿಯಾನ್ದೇ ಚಡ್ಡಿ ಮತ್ತು ಶರ್ಟ್ ಹಾಕಿದ್ದೇನೆ, ಓವರ್ ಸೈಜ್ಡ್ ಆಗಿ. ಮತ್ತು ಇವತ್ತು ನಮ್ಮ ಚರ್ಚಲ್ಲಿ ರಿಟ್ರೀಟ್ ಸ್ಟಾರ್ಟ್ ಆಗ್ತದೆ. ಧ್ಯಾನಕೂಟ ಅಂತ ಹೇಳ್ತಾರಲ್ಲ, ಅದು 3 ಡೇಸ್ ಇದೆ. ಹಾಗೆ ಹಸ್ಬೆಂಡ್, ಅತ್ತೆ, ಮಾವ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಮತ್ತು ಸಿಯಾನ್ ಮಗು ಮನೆಯಲ್ಲಿರ್ತೇವೆ. ಹಾಗೆ ಅವರು ಅದಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಮತ್ತು ಕೇಕ್ ಕೂಡ ಇದೆ ಒಂದು. ಈವ್ನಿಂಗಿಗೆ ಇರುವಂಥದ್ದು. ಬಟ್ ಮಾರ್ನಿಂಗ್ಗೆ ನಾವು ಡೆಲಿವರ್ ಮಾಡ್ತಾ ಇದ್ದೇವೆ. ಈವ್ನಿಂಗ್ ನಾವು ಹಾಸ್ಪಿಟಲ್ ಹೋಗಿ ಬರುವಾಗ ಎಷ್ಟು ಲೇಟ್ ಆಗ್ತದೆ ಗೊತ್ತಿಲ್ಲ ಅಲ್ಲ. ಹಾಗೆ ನಾನು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೇನೆ. ಹಸ್ಬೆಂಡ್ ಕೂಡ ಹೊರಟು ಇವಾಗ ರೆಡಿಯಾಗಿದ್ದಾರೆ. ಅತ್ತೆ ಮಾವ ಕೂಡ ರೆಡಿಯಾಗಿದ್ದಾರೆ. ಇವರು ಮಧ್ಯಾಹ್ನ ನಂತರ ಮನೆಗೆ ಬರುವಂಥದ್ದು. ನಾವು ಆಗ ಮನೇಲಿರೋದಿಲ್ಲ, ನಾವು ಹೊರಟಿರ್ತೇವೆ ಹಾಸ್ಪಿಟಲ್ಗೆ. ಹಾಗಾಗಿ ಆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ನಮ್ಮ ಡೇಯನ್ನು ಪ್ಲಾನ್ ಮಾಡ್ಕೊಂಡಿದ್ದೇವೆ.
ಸಿಯೋನ್ ಹತ್ರ ಚಿಕ್ಕ ಮಗು ನೋಡು ಅಂತ ಹೇಳಿ ಹೋಗಿದ್ದೆ. ಬಟ್ ಇವನೊಂದು ರೌಂಡ್ ಒಳಗೆಲ್ಲ ಹೋಗಿ ನನ್ನನ್ನು ಹುಡುಕಿ ಬಂದಿದ್ದಾನೆ. ಓವರ್ ಸೈಜ್ಡ್ ಕ್ಲೋತಲ್ಲಿ ಚೆಂದ ಕಾಣ್ತಾರಲ್ವ ಮಕ್ಕಳು. ಒಂದು ಡೈಪರ್ ಚೇಂಜ್ ಮಾಡಿರಲಿಲ್ಲ, ಡೈಪರೆಲ್ಲ ಚೇಂಜ್ ಮಾಡಿ ಇನ್ನೊಂದಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಡಲಿಕ್ಕೆ ಉಂಟು. ಅವನಿಗೆ ನಾನು ಚಾಪೆಯನ್ನು ಹಾಕಿದ ನಂತರ ಬ್ರೇಕ್ಫಾಸ್ಟ್ ಕೊಡುವಂಥದ್ದು. ಯಾಕೆಂದರೆ ಎಲ್ಲ ಉಡಿ ಮಾಡಿ ಕೆಳಗೆ ಹಾಕ್ತಾನೆ, ತೆಗಿಲಿಕ್ಕೆ ಈಸಿ ಆಗ್ತದೆ ಅಲ್ಲ ಅಂತ ಹೇಳಿ ನಾನು ಈ ರೀತಿ ಕೊಡುವಂಥದ್ದು. ಒಂದು ದೋಸೆ ಕೊಟ್ಟರದ್ರಲ್ಲಿ ಅರ್ಧ ದೋಸೆ ಅಥವಾ ಮುಕ್ಕಾಲು ದೋಸೆ ಅವನು ತಿಂತಾನೆ, ಹಾಗೆ ಅವನಿಗೇನೆ ಕೊಟ್ಟು ಬಿಡೋದು. ನಾನು ಕೊಡುವಾಗ ನಾನು ಎಂತ ಫೀಡ್ ಮಾಡಲಿಕ್ಕೆ ಹೋದರೂ ಸಹ ಕೈಯಿಂದ ತಿನ್ನಿಸಿದರೆ ಅವನು ಬಾಯಿ ಓಪನ್ ಮಾಡೋದೇ ಇಲ್ಲ. ಹಾಗಾಗಿ ಅವನಿಗೆ ಇಷ್ಟ ಬಂದದ್ದು ಅವನಿಗೆ ಇಷ್ಟ ಬಂದಷ್ಟು ತಿನ್ನಲಿ ಅಂತ ಅವನಿಗೆ ಕೊಡುವಂಥದ್ದು. ಮಧ್ಯಾಹ್ನಕ್ಕೆ ನಮಗೆ ಅನ್ನ ಉಂಟು, ನನಗೆ ಮತ್ತು ಸಿಯೋನಿಗೆ ಸಾಕಾಗ್ತದೆ. ಹಾಗಾಗಿ ನಾನು ಸಂಜೆಗೆ ಅಂತ ಹೇಳಿ ಮಾತ್ರ ಅಕ್ಕಿಯನ್ನು ತಗೊಂಡಿದ್ದೇನೆ. ಮತ್ತು ಫಸ್ಟ್ ನಾನಿಲ್ಲಿ ನಮಗೆ ಕುಡಿಲಿಕ್ಕಿರುವ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇತ್ತೀಚೆಗೆ ನಾನು 1 ಮಂತ್ ಆಯಿತು ಈ ಕಾರ್ಮೆಸಿಯ, ಯಾವುದೇ ಪ್ರಮೋಷನ್ ಅಲ್ಲ ಬಟ್ ತುಂಬ ಚೆನ್ನಾಗಿದೆ ಕಾರ್ಮೆಸಿಯ ಅಂಡರ್ ಆರ್ಮ್ ರೋಲ್ ಆನ್. ಯಾಕೆಂದರೆ ಈ ಸಮ್ಮರಲ್ಲಿ ಉಂಟಲ್ಲ ಒಂಥರ ಸ್ವೆಟ್ ಸ್ಮೆಲ್, ಮತ್ತು ನಾವು ಮಕ್ಕಳಿಗೆ ಮಲಗಿ ಹಾಲು ಕೊಡುವಾಗ ಮಕ್ಕಳು ನಮ್ಮ ಅಂಡರ್ ಆರ್ಮ್ ಹತ್ತಿರನೇ ಮಲಗುವಂಥದ್ದಲ್ವ, ನಮಗೇನೆ ಸ್ಮೆಲ್ ಬರ್ತದೆ. ಹಾಗೆ ಮಕ್ಕಳಿಗೆ ಸಹ ಒಂದು ಡಿಸ್ಕಂಫರ್ಟ್ ಆಗಬಾರ್ದು ಅಂತ ಹೇಳಿ ನಾನು ಫ್ಲೋರಲ್ ಸನ್ಸೆಟ್ ಅಂತ ಹೇಳಿ ಒಂದನ್ನು ತರಿಸಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಯಾವುದೇ ನನಗೇನು ರ್ಯಾಷಸ್ ಅಂಥದ್ದು ಏನು ಕೂಡ ಆಗಲಿಲ್ಲ. ದಿನಕ್ಕೆ 2-3 ಸಲ ನಾನು ಅಪ್ಲೈ ಮಾಡ್ತೇನೆ, ಸ್ನಾನ ಮಾಡಿ ಬಂದ ನಂತರ ಮತ್ತು ಬೆಳಿಗ್ಗೆ ಎದ್ದ ಕೂಡಲೇ. ಆ ರೀತಿಯಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಆದರೆ ನಾನು ಯೂಸ್ ಮಾಡ್ತೇನೆ. ಅಂದರೆ ನಮಗೆ ಎದ್ದು ಅದೇ ಸ್ಮೆಲ್ ಬರ್ತದೆ ಅಂತ ಇಲ್ಲ, ಬಟ್ ಒಂದು ರೀತಿ ಫ್ಲೋರಲ್ ಸ್ಮೆಲ್ ಚೆನ್ನಾಗಿದೆ. ನಿಮಗೆ ಬೇಕಾದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ನೋಡಿ, ನಿಮಗೆ ಅದರಿಂದ ನೋಡಿ ತಗೊಳ್ಬೋದು. ಅದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಇದೆ. ನನಗೆ ಇದು ಇಷ್ಟ ಆಯಿತು, ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಒಬ್ಬರು ಕೆಲಸಕ್ಕೆ ಕೂಡ ಬಂದಿದ್ದಾರೆ, ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾನಿಲ್ಲಿ ಅಕ್ಕಿ ಹಾಕುವ ಅಂತ ಹೇಳಿ ಬಂದಿದ್ದೇನೆ, ಅವರೆಲ್ಲಾದರೂ ಮಧ್ಯಾಹ್ನ ಊಟಕ್ಕೆ ಇದ್ದರೆ ಅಂತ ಹೇಳಿ. ಸೊ ಹೆಲೋ, ಆಲ್ಮೋಸ್ಟ್ ಮಗುವಿಗೆ ಅಂದರೆ ಸೆಕೆಂಡ್ ಮಗುವಿಗೆ ಒಂದು 3-4 ಮಂತ್ಸ್ ಇರೋವರೆಗೆ ನಾನು ಮ್ಯಾಟರ್ನಿಟಿ ವೇರನ್ನು ಯೂಸ್ ಮಾಡ್ತಾಯಿದ್ದೆ. ಯಾಕೆಂದರೆ ಆಗಾಗ ಎಲ್ಲಿಯಾದರೂ ಹೋದರೆ ಕೂಡ ಆಫನ್ ಫೀಡ್ ಮಾಡಲಿಕ್ಕೆ ಇರ್ತದೆ ಅಲ್ಲ, ಹಾಗಾಗಿ 4 ಮಂತ್ಸ್ ಆಲ್ಮೋಸ್ಟ್ 6 ಮಂತ್ಸ್ವರೆಗೆ ಕೂಡ ಯೂಸ್ ಮಾಡಿದ್ದೇನೆ. ಹಾಗೀಗ ಒಂದು 9-10 ಮಂತ್ಸ್ವರೆಗೆ ಈಗ ಯೂಸ್ ಮಾಡಲಿಲ್ಲ, ನಾನು ಅದನ್ನು ಹಾಗೇನೆ ಇಟ್ಕೊಂಡಿದ್ದೇನೆ ಆಲ್ಮೋಸ್ಟ್. ಸೊ ಈಗ ಅದು ಎಲ್ಲಿ ಗೋಡ್ರೇಜಲ್ಲಿ ಎಲ್ಲಿ ಉಂಟಂತ ಸಹ ನನಗೆ ಗೊತ್ತಿಲ್ಲ. ಇವತ್ತು ಅದನ್ನು ತೆಗೆದು ಯೂಸ್ ಮಾಡ್ತೇನೆ. ನಾನು ಆಗ ಅಂದ್ಕೊಂಡಿದ್ದೆ ಇನ್ನಿದು ಯಾವಾಗ ಯೂಸ್ ಮಾಡಲಿಕ್ಕೆ, ಅಂದರೆ ನೆಕ್ಸ್ಟ್ ಇನ್ನು ಬೇರೆ ಬೇರೆ ರೀತಿಯ ಬಟ್ಟೆಗಳು ಬರ್ತದೆ, ಇನ್ನೊಂದು 3-4 ವರ್ಷ ಅಂತೆಲ್ಲ ಹೇಳುವಾಗ ಬೇರೆ ಬೇರೆ ರೀತಿದು ಬರ್ತದೆ ಅಲ್ವಾ, ಡಿಸೈನ್ ಅದು ಇದು ಅಂತ ಹೇಳಿ. ಸೊ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಇದನ್ನೇನು ಮಾಡೋದು ಅಂತ ಹೇಳಿ. ಮತ್ತು ಯಾರಿಗಾದರೂ ಹಾಗೆ ನೆಸೆಸಿಟಿ ಇರೋರು ಇದ್ದರೆ ಕೊಡುವ ಅಂತ ಹೇಳಿ, ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕೊಡುವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ನಾನು 3 ಮ್ಯಾಟರ್ನಿಟಿ ವೇರ್ ಅಂತ ತಗೊಂಡಂಥದ್ದು ಸಾಕಾಗ್ತದೆ ಅಷ್ಟೇ. ನಾವೆಲ್ಲಿ ಸಹ ಆಗಾಗ ಹೋಗೋದಿಲ್ಲ, ಹೋದರೆ ಒಂದು ಟೆಸ್ಟಿಗೆ ಹೋಗುವಂಥದ್ದು ಇಲ್ಲ ಸ್ಕ್ಯಾನಿಗೆ ಹೋಗುವಂಥದ್ದು, ಮತ್ತು ಎಲ್ಲಿಯಾದರೂ ಹೀಗೆ ಹೋಗ್ಲಿಕ್ಕಿದ್ರೆ ಫಂಕ್ಷನಿಗೆಲ್ಲ ಹಾಕ್ಕೊಂಡು ಹೋಗ್ಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಲ್ಲ, ಹಾಗೆ ಅದಕ್ಕೆ ಅಂತ ಹೇಳಿ ತಗೊಂಡಂಥದ್ದು. ತುಂಬ ಕಂಫರ್ಟೇಬಲ್, ಬೇರೆ ಯಾವುದೇ ಬಟ್ಟೆಯಲ್ಲಿ ಅಂತ ಕಂಫರ್ಟ್ ಸಿಗೋದಿಲ್ಲ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಈಗ 3rd ಮಂತ್ ಸ್ಕ್ಯಾನ್, ಈಗ ಆಲ್ರೆಡಿ ನನಗೆ ಅಂದರೆ ರೀಸೆಂಟ್ಲಿ ಡೆಲಿವರಿ ಆಗಿರೋದ್ರಿಂದ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಫಸ್ಟ್ ಪ್ರೆಗ್ನೆನ್ಸಿಗಿಂತ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬೇಗ ಹೊಟ್ಟೆ ಮುಂದೆ ಬರುವಂಥದ್ದು. ಯಾಕೆಂದರೆ ಬಾಡಿಗೆ ಗೊತ್ತಿರ್ತದೆ ಈಗ ಇದು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದೆ, ಇನ್ನು ಹೊಟ್ಟೆ ದೊಡ್ಡದು ಮಾಡಬೇಕು, ಮಗುವಿಗೆ ಜಾಗ ಮಾಡಿ ಕೊಡಬೇಕು ಅಂತ ಹೇಳಿ. ಹಾಗೆ ಟಮ್ಮಿ ಬೇಗ ಕಾಣುವಂಥದ್ದು. ಹಾಗೆ ಇವನ್ 3ರಲ್ಲಿ ಕೂಡ ಹಾಗೇನೆ ಉಂಟು. ಸೊ ಟಮ್ಮಿ ದೊಡ್ಡದಾಗ್ತಾ ಇರುವ ಹಾಗೆಯೇ ಟಾಪ್ಸ್ ಅದು ಫಿಟ್ಟಿಂಗ್ ಏನಾಗ್ತದೆ ಅಂತ ಹೇಳಿದರೆ ಅಷ್ಟು ಒಳ್ಳೆಯದು ಕಾಣೋದಿಲ್ಲ. ಮತ್ತು ನನ್ನ ಹತ್ರ ಅಂದರೆ ಸಿಯೋನ್ ಟೈಮ್ ಇದು ಮೆಟರ್ನಿಟಿ ಟಾಪ್ಸ್ ಕೂಡ ನನ್ನ ಹತ್ರ ಇದೆ. ಅಂದರೆ ಆಗ ಎಲ್ಲ ಮೆಟರ್ನಿಟಿ ವೇರ್ ಅಂತ ಹೇಳಿನೇ ಬರ್ತಾ ಇರಲಿಲ್ಲ, ಜಿಪ್ ಇರ್ತಿತ್ತು ಕೆಲವೊಮ್ಮೆ. ನಾನಂದರೆ ನಾರ್ಮಲ್ ಟಾಪ್ಸನ್ನೇ ತಗೊಂಡಂಥದ್ದು XXL ಸೈಜಲ್ಲಿ. ಹಾಗೆ ಆ ಬಟ್ಟೆಗಳು ಹಾಗೆ ಇದೆ. ಈಗ ಈ ಬಟ್ಟೆಯನ್ನು ನಾನು ಹುಡುಕಿ ಇಲ್ಲಿ ಉಂಟಾ, ಇನ್ನೊಂದು ಗೋಡ್ರೇಜಲ್ಲಿ ಉಂಟಾ, ಎಲ್ಲಿ ಉಂಟಂತ ನನಗೆ ಗೊತ್ತಿಲ್ಲ, ಹಸ್ಬೆಂಡ್ ಗೋಡ್ರೇಜಲ್ಲಿ ಉಂಟಾ ಅಂತ ಹೇಳಿ. ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ತೊಟ್ಟೆಯಲ್ಲಿ ಹಾಕಿ ಇಡುವಂಥದ್ದು. ಹಾಗೆ ಅಂದರೆ ಜಾಗ ಕಡಿಮೆ ಆಗ್ತದಲ್ಲ, ಹಾಗೆ ಪ್ಲಾಸ್ಟಿಕಲ್ಲೆಲ್ಲ ಹಾಕಿ ಇಟ್ಟಿದ್ದೇನೆ. ಎಲ್ಲಿ ಉಂಟಂತ ನೋಡಿ ಅಯನ್ ಮಾಡಬೇಕು. ಇವತ್ತು 2 o'clockಗೆ ಅಪಾಯಿಂಟ್ಮೆಂಟ್ ಇರುವಂಥದ್ದು STM ಹಾಸ್ಪಿಟಲಲ್ಲಿ. ನಾನು STM ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೇನೆ, ಉಜಿರೆಯ
ಅಲ್ಲಿ ಸ್ವರ್ಣಲತಾ ಅಂತ ಹೇಳಿಬ್ರು ಮ್ಯಾಮ್ ಇದ್ದಾರೆ. ಸೊ ಅವ್ರ ಹತ್ರ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಸ್ವಲ್ಪ ಅವರು ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವವ್ರ ಹತ್ರ ಹೋಗಬೇಕು. ಯಾಕೆಂದರೆ ಈಗ ನಂದು ಫಟಾಫಟ್ ಅಂತ ಹೇಳಿದರೆ 1.5 ಇಯರ್ ಒಳಗೇ ನಾನು ಅಗೈನ್ ಕನ್ಸೀವ್ ಆಗಿದ್ದೇನೆ. ಮತ್ತು ಇದು ನನ್ನ 3rd C-ಸೆಕ್ಷನ್. ಫಸ್ಟ್ C-ಸೆಕ್ಷನ್ ಆಗಿ ಸೆಕೆಂಡ್ C-ಸೆಕ್ಷನಿಗೆ ಟೈಮ್ ಗ್ಯಾಪ್ ಇದ್ದರೂ ಕೂಡ ರಿಸ್ಕಿ ಅಂತ ಹೇಳ್ತಾರೆ. ಹಾಗೆ ಈಗ ಇದು 3rd ಒನ್ ಆ್ಯಂಡ್ ಅಗೈನ್ ಟೈಮ್ ಗ್ಯಾಪ್ ಕೂಡ ಕಡಿಮೆ ಇರೋದ್ರಿಂದ ಸ್ವಲ್ಪ ಒಳ್ಳೆ ಡಾಕ್ಟರ್ಸ್ ಹತ್ರ ಅಂದರೆ ಸ್ವಲ್ಪ ಒಳ್ಳೆ ಫೆಸಿಲಿಟಿ ಇರುವಂಥ ಹಾಸ್ಪಿಟಲಿಗೆ ನಾವು ಹೋಗಬೇಕು. ಹಾಗೆ ಮೊದಲು ನಾನು ತೋರಿಸ್ತಾ ಇದ್ದ ಡಾಕ್ಟರ್ ಕೂಡ ಇಲ್ಲ ಇವಾಗ. ಜ್ಯೋತಿಯಲ್ಲಿ ನಾನು ಲಾಸ್ಟ್ ಡೆಲಿವರಿಗೆ ತೋರಿಸಿದ್ದೆ ಅಲ್ಲ, ಸೊ ಅವರಿಲ್ಲ ಈಗ ಅಲ್ಲಿ. SDM ಇದೆ, ಒಬ್ಬರು ಡಾಕ್ಟರ್ ಹೋಗಿ ಒಂದು ದಿನ OPD ಮಾಡಿ ಬರ್ತಾರೆ ಅಷ್ಟೇ. ಹಾಗೆ ನಾನು SDM ಅಲ್ಲೇ ತೋರಿಸ್ತಾ ಇದ್ದೇನೆ. ನಿನ್ನೆ ನನಗೆ ಕಾಲ್ ಬಂದಿತ್ತು ಅಪಾಯಿಂಟ್ಮೆಂಟಿಗೆ ಅಂತ ಹೇಳಿ. ಈಗ ನನಗೆ 13 ವೀಕ್ಸ್ 4 ಡೇಸ್ ಆ ರೀತಿಯಲ್ಲೇನೋ ಆಗಿದೆ. ಅಂದರೆ ಆಲ್ರೆಡಿ 4th ಮಂತ್ ಎಂಟರ್ ಆಗಿದೆ. ಇದು 4th ಮಂತ್ ನಡೀತಾ ಇರುವಂಥದ್ದು. ಸೊ 11 to 14 ವೀಕ್ಸ್ ಒಳಗೆ ಆಗಬೇಕು NT ಸ್ಕ್ಯಾನ್. NT ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಈ ಒಂದು ಏನು ಪ್ರೆಗ್ನೆನ್ಸಿಯಲ್ಲಿ. ಮೇನ್ ಸ್ಕ್ಯಾನ್ NT ಸ್ಕ್ಯಾನ್ ಅಂತ ಹೇಳುವಂಥದ್ದು. ಯಾಕಂದರೆ ಮಗು ಏನಿರ್ತದೆ ಅಂತ ಹೇಳಿದರೆ ಈ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಮಗುವಿನ ಆ ಒಂದು ಸ್ಪೈನಲ್ ಕಾರ್ಡ್ ಅಥವಾ ನೇಸಲ್ ಬೋನ್ ಇದೆಲ್ಲ ಯಾವ ರೀತಿಯಲ್ಲಿದೆ, ಎಲ್ಲ ಸರಿ ಇದೆಯಾ ಅಂತ ಹೇಳಿ. ಡೌನ್ ಸಿಂಡ್ರೋಮ್ ಎಲ್ಲ ಇದ್ದರೆ ಅವರಿಗೆ ಅದರಲ್ಲೇ ಗೊತ್ತಾಗುವಂಥದ್ದು. ಅದರ ಒಂದು ಲೆಂತ್ ಏನಿದೆ ಅದನ್ನೆಲ್ಲ ನೋಡಿ ಮೆಷರ್ ಮಾಡಿ ಅವರು ಹೇಳುವಂಥದ್ದು. ಮತ್ತು ಇವತ್ತು ನನಗೆ ಬ್ಲಡ್ ಸ್ಯಾಂಪಲ್ ಕೂಡ ಕೊಡಲಿಕ್ಕಿದೆ ಡಬಲ್ ಮಾರ್ಕರ್ ಟೆಸ್ಟಿಗೆ. ಹಂಗ್ರಿಜತ್ತಾ ಅತ್ತೆತ್ತ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಮಿಸ್ಟೇಕನ್ನು ಮಾಡಿದ್ದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಕೂಡ ಈ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಯಿತು ಹೇಳಿದರೆ, ಸಿಯಾನ್ಗೆ ನಾನು ಕನ್ಸೀವ್ ಆದಾಗ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಇತ್ತು. ನನಗೆ ಒಬ್ಬರು ಹೇಳಿದರು ಡಬಲ್ ಮಾರ್ಕರ್ ಎಲ್ಲ ಸುಮ್ಮನೆ ಮಾಡಿಸೋದು. ಆಗ 2000 ಚಿಲ್ಲರ್ ಇರ್ತದೆ, 2300 ಏನೋ ಇತ್ತು. ನಾನು ಮಂಗಳೂರಲ್ಲೇ ತೋರಿಸ್ತಾ ಇದ್ದಂಥದ್ದು. ಹಾಗೆ ಅವ್ರು ಹೇಳಿದರು ಅದು ಅಗತ್ಯ ಇಲ್ಲ, ಯಾಕೆ ಸುಮ್ಮನೆ ಮಾಡುವಂಥದ್ದು, ಹಾಗೆ 100 ಟೆಸ್ಟ್ ಕೊಡ್ತಾ ಇರ್ತಾರೆ ಅಂತ ಹೇಳಿ. ಸೊ ನಾನೇನು ಮಾಡಿದೆ, ಡಬಲ್ ಮಾರ್ಕರನ್ನು ಸ್ಕಿಪ್ ಮಾಡಿಸಲೇ ಇಲ್ಲ. 5th ನಂತರ ಈ ಸ್ಕ್ಯಾನ್ ಎಲ್ಲ ಬರ್ತದೆ ಅಲ್ವಾ, 5th ಒಮ್ಮೆ ಸ್ಕ್ಯಾನ್ ಇತ್ತು ಆಗ. ಸೊ 5th ಸ್ಕ್ಯಾನ್ ಬಂದಾಗ 18 to 22 ವೀಕ್ಸ್ ಆ ರೀತಿಯಲ್ಲಿ ಏನೋ ಸ್ಕ್ಯಾನ್ ಇದೆ ಒಂದು. ಸೊ ಆಗ ಅದರಲ್ಲಿ ಸಿಯಾನ್ನ ಕಿಡ್ನಿಯಿಂದ ಬ್ಲ್ಯಾಡರಿಗೆ ಹೋಗುವಂಥ ಪೈಪ್ ಇರ್ತದೆ ಅಲ್ವಾ, ಯೂರಿನ್ ಪೈಪ್. ಸೊ ಅದು ತೆಳ್ಳಗಿದೆ ಮತ್ತು ಅದು ಶಾರ್ಟ್ ಆಗಿದೆ ಅಂತೆಲ್ಲ ಬಂದಿತ್ತು. ಮತ್ತು ಹಾರ್ಟಲ್ಲಿ ಒಂದು ಬ್ಲ್ಯಾಕ್ ಡಾಟ್ ರೀತಿಯಲ್ಲಿ ಕಾಣ್ತಾ ಉಂಟು ಅಂತ ಹೇಳಿ ಬಂತು. ರಿಪೀಟ್ ಸ್ಕ್ಯಾನ್ ಮಾಡಿಸಿದಾಗ ಸೇಮ್ ಬಂತು. ಆಗ ಅವ್ರು ಕೇಳಿದ್ರು ನನ್ನ ಹತ್ರ, ಡಬಲ್ ಮಾರ್ಕರ್ ರಿಪೋರ್ಟ್ ಉಂಟಾ ನಿಮ್ಮಲ್ಲಿ, ಏನಾದರೂ ಜೆನೆಟಿಕ್ ಅಬ್ನಾರ್ಮಲಿಟಿ ಇದ್ದರೆ ಈ ರೀತಿಯಲ್ಲಿ ಬರುವಂಥದ್ದು ಅಂತ ಹೇಳಿದರು. ಮತ್ತು 1 ಮಂತ್ ನಂತರ ಪುನಃ ಸೇಮ್ ಬಂದಿತ್ತು ಸ್ಕ್ಯಾನಲ್ಲಿ. ಹಾಗೆ 5th ಮಂತಿಗೆ ನಮಗೆ ಇಲ್ಲಿ ಎಲ್ಲೂ ಕೂಡ ಉಂಟಲ್ಲ, ಹೊಟ್ಟೆಯ ಒಳಗೆ ನಮ್ಮದು ಆಮ್ನಿಯೋಟಿಕ್ ಫ್ಲೂಯಿಡ್ ಇರ್ತದೆ ಅಲ್ವಾ. ಸೊ ಅದನ್ನು ಆಮ್ನಿಯೋಸಿಂಥಸಿಸ್ ಅಂತ ಹೇಳ್ತಾರೆ, ಆ ಒಂದು ಪ್ರಾಸೆಸನ್ನು. ಅದಕ್ಕೆ ಚಾರ್ಜ್ ಎಷ್ಟು ಗೊತ್ತಾ, 15,000. 2,300 ಉಳಿಸ್ಲಿಕ್ಕೆ ಹೋಗಿ ನಾನು 15,000 ಚಿಲ್ಲರೆ, 15.5 ಅದಕ್ಕೆ ಖಾಲಿ ಆ ಒಂದು ಪ್ರೊಸೀಜರಿಗೆ. ಆ ಒಂದು ಹೊಟ್ಟೆಗೆ ಡೈರೆಕ್ಟ್ ಸೂಜಿ ಹಾಕ್ತಾರೆ, ಅನಸ್ತಿಷಿಯಾ ಎಲ್ಲ ಏನು ಕೊಡೋದಿಲ್ಲ. ತುಂಬ ಕ್ಲೀನಾಗಿ ಮಾಡುವಂಥ ಒಂದು ಪ್ರೊಸೀಜರ್. ಅದು ಮಾಡುವಂಥದ್ದು ಮಣಿಪಾಲಲ್ಲಿ ಮಾತ್ರ. ಉಡುಪಿ ಮಣಿಪಾಲ್ ಉಂಟಲ್ಲ ಹಾಸ್ಪಿಟಲ್, ಅಲ್ಲಿ ಮಾತ್ರ. ಈಗ ಎಲ್ಲಿಯಾದರೂ ಉಂಟಾ ಗೊತ್ತಿಲ್ಲ ನನಗೆ. ಆ ಟೈಮ್ನಲ್ಲಿ ಕೊರೋನಾ ಇತ್ತು ಬೇರೆ. ಸೊ ಆ ಟೈಮ್ನಲ್ಲಿ ಮಣಿಪಾಲಲ್ಲಿ ಮಾತ್ರ ಇದ್ದಂಥದ್ದು. 5 ಮಂತ್ಸಿಗೆ ನನಗೆ ಜೋರು ಮಾಡ್ತಾಯಿದ್ರು, ಇದೆಲ್ಲ 3 to 4 ಮಂತ್ಸಲ್ಲಿ ಮಾಡಬೇಕಾದಂಥದ್ದು, ನೀವು 5 ಮಂತ್ಸಲ್ಲಿ ಬಂದಿದ್ದೀರಾ, ಏನು ಮಾಡ್ತಾಯಿದ್ರ ಅಂತ ಹೇಳಿ. ನಾವು ಪ್ರೇಯರ್ ಮಾಡಿಕೊಂಡೇ ಹೋದಂಥದ್ದು. ದೇವರು ಕೊಡುವಂಥ ಮಗು, ಒಳ್ಳೆ ಒಂದು ಹೆಲ್ದಿ ಆಗಿರುವಂತಹ ಕೈಕಾಲು ಸರಿ ಇರೋ ಮಗುವನ್ನೇ ದೇವರಿಗೆ ಕೊಡಿ ಅಂತ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಮತ್ತು ನನಗೆಂತ ಗೊತ್ತಾ, ಭಯ ಇರಲಿಲ್ಲ ನನಗೆ. ಆಗಲೂ ಕೂಡ ಕಾನ್ಫಿಡೆನ್ಸ್. ನನ್ನ ಜೊತೆ ಇರೋರಿಗೆ ಭಯ ಇತ್ತು, ಬಟ್ ನನಗೆ ಕಾನ್ಫಿಡೆನ್ಸ್ ಏನೋ ಒಂದು ರೀತಿಯಲ್ಲಿ. ನನಗೆ ಅಂದರೆ ಆ ರೀತಿ ದೇವರು ಅನ್ಯಾಯ ಮಾಡಲ್ಲ ಅಂತ ನನಗೆ ಗೊತ್ತು. ಹಾಗೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಮತ್ತು ಹೋಗಿ ಡೈರೆಕ್ಟ್ ನಮ್ಮ ಹೊಟ್ಟೆಯಿಂದ ದೊಡ್ಡದೊಂದು ಸೂಜಿ ಹಾಕ್ತಾರೆ, ಅಗಲದ ಸೂಜಿ ಹಾಕಿ ಎಲ್ಲಿ ಸ್ಕ್ಯಾನಿಂಗ್ ಮೂಲಕ ನೋಡಿ ಮಗುವಿಗೆ ಚುಚ್ಚದ ರೀತಿಯಲ್ಲಿ ಹೊಟ್ಟೆಯ ಅಂದರೆ ಮಗುವಿನ ಸುತ್ತ ಇರುವಂಥ ನೀರನ್ನು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಕ್ರೋಮೋಸೋಮಲ್ ಟೆಸ್ಟ್ ಅಂತ ಇರ್ತದೆ. ಅದು ಒಂದು ಇಷ್ಟು ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂತ ಇರ್ತದೆ, ಅಷ್ಟಿರಬೇಕು. ಸೊ ರಿಪೋರ್ಟ್ ಬರಲಿಕ್ಕೆ ಒಂದು 5 ಡೇಸ್ ಏನೋ ಆಗ್ತದೆ. 5 ಡೇಸ್ ನಂತರ ರಿಪೋರ್ಟ್ ಕೂಡ ಬಂತು. ನೀರನ್ನು ತೆಗೆಯುವಾಗ ಯಾವ ರೀತಿಯಲ್ಲಿ ಅನಿಸ್ತದೆ ಅಂತ ಹೇಳಿದರೆ, ನಿಮ್ಮ ಸ್ಪೈನಲ್ ಕಾರ್ಡನ್ನೇ ಸೂಜಿ ಮೂಲಕ ಎಳೆದು ತೆಗಿತಾ ಇದ್ದಾರೆ ಅನ್ನುವಂತಹ ಒಂದು ಫೀಲಿಂಗ್ ನಿಮಗೆ ಆಗ್ತದೆ. ಸೊ ಆ ರೀತಿ ಒಂದು ಪೇಯ್ನ್ ಅಂತ ಅಂದರೆ
ರಿಸ್ಕ್ ಇದೆ ಅದರಲ್ಲಿ. ಅಂದರೆ ಆಬ್ವಿಯಸ್ಲಿ ನಾವು ಅಲ್ಲಿಂದ ನಮಗೆ ಅಡ್ಮಿಟ್ ಆಗಲಿಕ್ಕೆ ಹೇಳಿದರು, ಹೋಗಬೇಡಿ ಎಲ್ಲಿಯಾದರೂ ರಪ್ಚರ್ ಆದರೆ ಅಂತ ಹೇಳಿ. ಆ ಒಂದು ಚೀಲ ಏನಿದೆ ಅದಕ್ಕೆ ಹೊಟ್ಟೆ ಮಾಡ್ತಾರಲ್ಲ, ಹಾಗೆ ಎಲ್ಲಾದರೂ ರಪ್ಚರ್ ಆಗುವಂಥ ಚಾನ್ಸ್ ಇರ್ತದೆ, ಹಾಗಾಗಿ ಹೋಗಬೇಡಿ ಹೇಳಿದರು. ಬಟ್ ನಾವು ಮಣಿಪಾಲಲ್ಲಿ ಎಲ್ಲಿ ನಿಲ್ಲುವಂಥದ್ದಲ್ಲ, ಅದು ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ಜನ ಎಲ್ಲ ಅಲ್ಲಿಲ್ಲೇ ಕೂತ್ಕೊಂಡಿದ್ದಾರೆ ನೆಲದಲ್ಲಿ ಎಲ್ಲ. ಸೊ ಹಾಗೆ ನಾವು ನಮ್ಮದೇ ಒಂದು ರಿಸ್ಕಲ್ಲಿ ಮನೆಗೆ ಬಂದ್ವಿ. ಆ್ಯಂಟಿಬಯೋಟಿಕ್ಸ್ ಇತ್ತು ಇನ್ಫೆಕ್ಷನ್ ಆಗದೇ ಇರುವ ರೀತಿಯಲ್ಲಿ, ಅಂದರೆ ಆಲ್ರೆಡಿ ಒಂದು ಹೋಲ್ ಮಾಡಿದಾಗ ಇನ್ಫೆಕ್ಷನ್ ಚಾನ್ಸಸ್ ಇರ್ತದೆ. ಸೊ ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡೆ, ಏನು ಸಹ ತೊಂದರೆ ಆಗಲಿಲ್ಲ, ರಿಪೋರ್ಟ್ ಕೂಡ ನಾರ್ಮಲ್ ಬಂತು. ಸೊ ಇದು ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾರು ಕೂಡ ಡಬಲ್ ಮಾರ್ಕರ್ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್ನಲ್ಲಿ ಕೂಡ ನಾನು ಡಬಲ್ ಮಾರ್ಕರ್ ಸ್ಕಿಪ್ ಮಾಡಲಿಲ್ಲ. ಇವನ್ ನಿಮಗೆ ಇನ್ನೊಂದು ಟ್ರಿಪಲ್ ಮಾರ್ಕರ್ ಅಂತ ಕೂಡ ಕೊಡ್ತಾರೆ ನೆಕ್ಸ್ಟ್ ಇನ್ನೊಂದು 2 ಮಂತಲ್ಲಿ. ಸೊ ಡಬಲ್ ಮಾರ್ಕರ್ ಕರೆಕ್ಟ್ ಇದ್ದರೆ ಕೆಲವೊಮ್ಮೆ ಟ್ರಿಪಲ್ ಮಾರ್ಕರ್ ಕೊಡೋದಿಲ್ಲ. ಡಬಲ್ ಮಾರ್ಕರ್ ಕರೆಕ್ಟ್ ಇಲ್ಲದೆ ಟ್ರಿಪಲ್ ಮಾರ್ಕರ್ ಕೊಟ್ಟಿದ್ದಾರೆ ಆದರೆ ಮಾಡಿಸಿ ಆಯಿತಾ, ತುಂಬಾ ಅಗತ್ಯ. ಯಾಕೆಂದರೆ ಕೆಲವೊಮ್ಮೆ ಯಾವುದ್ಯಾವುದೋ ರೀತಿಯಲ್ಲಿ ಯಾವುದ್ಯಾವುದೋ ಶೇಪಲ್ಲಿರುವಂಥ ಮಕ್ಕಳೆಲ್ಲ ಹುಟ್ಟಿಬಿಡ್ತಾರೆ, ನಮಗೆ ಕೂಡ ಬೇಜಾರು, ಅವ್ರದ್ದು ಕೂಡ ಲೈಫ್ ಹಾಳು. ಹಾಗಾಗಿ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡದೇ ಇರಲಿಕ್ಕೆ ಈ ಡಬಲ್ ಮಾರ್ಕರ್ ಟ್ರಿಪಲ್ ಮಾರ್ಕರ್ ತುಂಬಾ ಅಗತ್ಯವಾಗಿರುವಂಥದ್ದು. ಸೊ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಯಾವಾಗೆಲ್ಲ ಇರ್ತದೆ ಅಂತ ಹೇಳಿದರೆ, ಯಾವಾಗ ತಾಯಿ 30 ಅಥವಾ 35 ಇಯರ್ಸ್, ಅಂದರೆ ಮೋಸ್ಟ್ಲಿ 35 ಇಯರ್ಸ್ ನಂತರದ ಕನ್ಸೆಪ್ಷನಲ್ಲಿ ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿ. ಮತ್ತು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಆದರೆ, ಯಾರಾದರೂ ಅಂದರೆ ಸ್ವಲ್ಪ ಮೆಂಟಲಿ ರಿಟಾರ್ಡೆಡ್ ಅಥವಾ ಯಾರಾದರೂ ಡೌನ್ ಸಿಂಡ್ರೋಮ್ ಅವರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹಸ್ಬೆಂಡ್ ಕುಟುಂಬದಲ್ಲಿ ದೂರದ ಸಂಬಂಧದಲ್ಲಿದ್ದರೆ ಸಹ ಅಫೆಕ್ಟ್ ಆಗುವಂಥ ಚಾನ್ಸ್ ಇದೆ. ಹಾಗಾಗಿ ಆದಷ್ಟು ಕೇರ್ ಮಾಡಬೇಕು ಮತ್ತು ಡಬಲ್ ಮಾರ್ಕರನ್ನು ಏನಿದ್ರೂ ಮಾಡಿಸಲೇಬೇಕು. ಸೊ ಇವತ್ತು ನನಗೆ NT ಸ್ಕ್ಯಾನ್ ಇದೆ, ಅದಾದ ನಂತರ ಡಬಲ್ ಮಾರ್ಕರ್ ಕೂಡ ಇದೆ. ಸೊ ನನಗೆ ಈಗ ನನ್ನ ಟಮ್ಮಿ ಕಾಣ್ತಾ ಉಂಟು ನೋಡಿ, ಇದು ಮಾರ್ನಿಂಗ್ ಬೆಲ್ಲಿ ಅಲ್ಲ, ಇನ್ನೂ ಗಟ್ಟಿ ತಿಂದೆಲ್ಲ ಆದಮೇಲೆ ಇನ್ನೂ ಕೂಡ ಸ್ವಲ್ಪ ದೊಡ್ಡದು ಕಾಣ್ತದೆ. ಹಾಗಾಗಿ ನನಗೆ ಟಾಪ್ಸ್ ಆಗ್ತಾ ಇಲ್ಲ ಈಗ. ಮತ್ತು ಸುಸ್ತು ಅಂದರೆ ನನಗೆ ಹೇಳಲಿಕ್ಕೇನಾಗೋದಿಲ್ಲ. ಈಗ ನೋಡಿ, ನನಗೆ ನಿನ್ನೆ ಮೊನ್ನೆ ಎಲ್ಲ ನನಗೆ ಮೂಗಲ್ಲಿ ನೀರು ಇಳಿದು ಎಷ್ಟು ಸುಸ್ತಾಗಿದೆ ಅಂತ ಹೇಳಿದರೆ ನನಗೆ ಮಲಗಲಿಕ್ಕೆ ಬಿಡ್ತೀನಿ. ನಾನು ಇಲ್ಲಿ ಬೆಡ್ರೂಮಿಗೆ ಬಂದ ಕೂಡಲೇ ಚಿಕ್ಕ ಮಗು ಬರ್ತಾನೆ, ಬಾಗಿಲು ಹಾಕಿಟ್ರೆ ಅಲ್ಲಿ ಎಲ್ಲಾದರೂ ಹೋಗಿ ಬಿದ್ದರೆ ಸಹ ಗೊತ್ತಾಗೋದಿಲ್ಲ, ಎಲ್ಲ ಕಡೆ ಹತ್ತದೆ ಅವನು. ಟಿಪಾಯನ್ನು ಅವನೇ ತಗೊಂಡೋಗಿ ಇಟ್ಕೊಳ್ತಾನೆ, ಅವನಿಗೆ ಬೇಕಾದಲ್ಲಿ ಹತ್ತಿ ಬೇಕಾದದನ್ನು ತೆಗಿತಾನೆ. ಹಾಗಾಗಿ ನಾನು ಆ ರಿಸ್ಕ್ ಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂಡ ಮಲಗ್ತಾ ಇರಲಿಲ್ಲ. ಇಳಿತಾನೇ ಇದೆ. ನನಗೆ ಟವಲನ್ನು ತೊಳೆಯುವಂಥದ್ದು ಒಣಗಿಸುವಂಥದ್ದು ಯೂಸ್ ಮಾಡೋದು ಅದೇ ಕೆಲಸ ಆಗಿತ್ತು. ಹಾಗೆ ನಾನು ಯಾವುದೇ ಆಪ್ಷನ್ ಇಲ್ಲ ಮಾತ್ರೆ ಎಲ್ಲ ತಗೊಳ್ಳಿಕ್ಕೆ. ಮತ್ತು ನಾನು ಪ್ಯಾರಾಸಿಟಮಾಲ್ ಒಂದು ತಗೊಂಡೆ, ಇದರಲ್ಲಿ ರಿಲೀಫ್ ಸಿಗ್ಬೋದು ಅಂತ ಹೇಳಿ. ಎಂಥ ರಿಲೀಫ್ ಸಹ ಇಲ್ಲ. ಸ್ವಲ್ಪ ನಿದ್ದೆ ಬರುವ ಹಾಗೆ ಆಯಿತು, ಮೂಗಲ್ಲಿ ಇಳಿತಾನೆ ಇತ್ತು, ಬಟ್ ಸ್ವಲ್ಪ ನಿದ್ದೆ ಬರುವ ಹಾಗೆ ಆಯಿತು. ಆದರೆ ಮಗು ಮಲಗಲೇ ಇಲ್ಲ. ಇಡೀ ರಾತ್ರಿ ಎಷ್ಟೊಂದು 12 ಗಂಟೆಯಿಂದೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಮತ್ತೊಂದು 2 ಗಂಟೆ ಆಗುವಾಗ ಕರೆಂಟು ಹೋಗಿದೆ, ಕರೆಂಟ್ ಸಹ ಹೋಯಿತು. ಬಂದದ್ದು ಈಗ ಬೆಳಿಗ್ಗೆ 6:30 ಬಂದನಂತೆ ಮಾವ ಹೇಳಿದರು. ನಾನು ಮಲಗಿಸ್ಲಿಕ್ಕೆ ಟ್ರೈ ಮಾಡಿದೆ, ಅಂದರೆ ಫೀಡ್ ಮಾಡ್ತಾ ಇದ್ದೇನಲ್ಲ ಈಗ, ನನಗೆ ಪ್ರಾಬ್ಲಮ್ ಅದು. ಅಂದರೆ ಫೀಡ್ ಮಾಡಿ ಒಮ್ಮೆ ಈಚೆ ಸೈಡಿದು ಒಮ್ಮೆ ಈ ಸೈಡಿದು ಕುಡಿತಾನೆ, ಮತ್ತು ಅಲ್ಲಿಂದ ಈ ಕಡೆ ದಾಟಿ ಬಂದು ಈಚೆ ಸೈಡಿದು ಕುಡಿತಾನೆ, ಹೊಟ್ಟೆ ಮೇಲೆ ದಾಟುವಂಥದ್ದು. ಹಾಗಾಗಿ ನಾನು ಯಾವಾಗಲೂ ಅಲರ್ಟ್ ಆಗಿರಬೇಕು. ಮತ್ತು ನನ್ನ ದಾಟಿ, ಸಿಯೋನನ್ನು ದಾಟಿ, ಹಸ್ಬೆಂಡನ್ನು ದಾಟಿ ಅವನಿಗೆ ಬೇಕಾದಲ್ಲಿ ಹೋಗ್ತಾನೆ ಸೀದಾ, ಅವನಿಗೆ ನಿದ್ದೆ ಬರುತ್ತಿಲ್ಲ ಅಲ್ಲ. ಹಾಗೆ ನಾನು ಹೊರಗೆ ಮಲಗ್ತಾ ಇದ್ದದ್ದು ಹಾಲಲ್ಲಿ. ಮತ್ತು 2:45 ಆಗುವಾಗ ನನಗೆ ಸಾಕಾಯಿತು. ಕೆಳಗೆಯಿಂದ ಕೂತ್ಕೊಂಡಲ್ಲಿ ಎದ್ದು ಅವನನ್ನು ಹಿಡಿಲಿಕ್ಕೆ ಹೋಗುವಂಥದ್ದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾನೆಂತ ಮಾಡಿದೆ, ಇಲ್ಲಿ ಬಂದೆ, ಬೆಡ್ರೂಮಿಗೆ ಬಂದೆ, ಬೆಡ್ಡೆಲ್ಲ ಕ್ಲೀನ್ ಮಾಡಿದೆ. ಅಂದರೆ ಇಲ್ಲಿ ಹಗಲಲ್ಲಿ ಮಾತ್ರ ಅವನನ್ನು ಮಲಗಿಸ್ತಾ ಇದ್ದದ್ದು, ಇಲ್ಲಿ ನಾವು ಮಲಗ್ತಾ ಇರಲಿಲ್ಲ ಮೊನ್ನೆಯಿಂದ ಸೆಕೆ ಅಂತ ಹೇಳಿ. ಸೆಕೆ ಆಗಲಿ ಏನಾಗಲಿ ಎಂತ ಮುಳುಗೋದ್ರೆ ನಾನು ಇಲ್ಲೇ ಮಲಗ್ತೇನೆ ಅಂತ ಹೇಳಿ ಬಂದೆ, ಬೆಡ್ ಮೇಲೆ ಮಲಗಿದೆ. ಹಾಗೆ ಸಹ 1-1.5 ಗಂಟೆ 1.5 ಗಂಟೆ ನಂತರ ಮಗು ಮಲಗಿದ. ಮತ್ತು ಈಗ ಎದ್ದಂಥದ್ದು ಒಂದು 8:15ಗೆ ಎದ್ದಿದ್ದಾನೆ. ನಾನು ಒಮ್ಮೆ ನೋಡಿ ಬರ್ತೇನೆ, ಗಲಾಟೆ ಆಗ್ತಾ ಉಂಟು. ಸೊ ಹೀಗೇನೆ ಬಿಟ್ಟು ಎಲ್ಲಿ ಸಹ ಹೋಗ್ಲಿಕ್ಕಿಲ್ಲ, ಚಂದ ಮಾಡಿ ಆಟ ಆಡ್ತಾ ಇರ್ತಾರೆ, ಒಳ್ಳೆ ಪ್ರೀತಿ ಉಂಟು. ಯಾವಾಗ ಇವನು ಹೋಗಿ ಚಿಕ್ಕ ಹೋಗಿ ಯಾವುದರಲ್ಲಿ ಯಾವಾಗ ಹೊಡಿತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವನು ಯಾವಾಗ ಅವನನ್ನು ದುಡಿ ಆಗ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಕೇರ್ ಮಾಡ್ತಾನೆ ಸಿಯೋನ. ಬಟ್ ಮಕ್ಕಳೇ ಅಲ್ವಾ, ಚಿಕ್ಕವರಲ್ಲ, ಹಾಗೆ ಅಲರ್ಟ್ ಆಗಿರಬೇಕು. ಸೊ ನಾನೀಗ ಬಟ್ಟೆಯನ್ನು ಫಸ್ಟ್ ಹುಡುಕಿ ತೆಗಿತೇನೆ, ಮತ್ತು ಅಯನ್ ಕೂಡ ಮಾಡಬೇಕು, ಮುದ್ದೆ ಆಗಿರಬೇಕು ಈಗೆಲ್ಲ. ಈ ಬಟ್ಟೆ ಸ್ಟೋರಿ ಅಂತ ಗೊತ್ತಾ, ನನ್ನ ಹಸ್ಬೆಂಡಿನ ಅಕ್ಕನ ಮಗಳು ಲಂಡನಲ್ಲಿದ್ದರು, ಅಲ್ಲಿ ಸ್ಟಡೀಸಿಗೆ ಅಂತ ಹೇಳಿ ಹೋಗಿದ್ರು. ಸೊ ಲಂಡನಿಂದ ಬರುವಾಗ ಇದರಲ್ಲಿ ಅಂದರೆ 0 to 3 months ಅಂತ ಉಂಟು,
ಬಟ್ ಅವರೇನು ಅಂದ್ಕೊಂಡ್ರು ಅಂತ ಹೇಳಿದರೆ 0 to 3 years ಅಂತ ಹೇಳಿ ಡೇಲನಿಗೆ ಅಂತ ಹೇಳಿ ತಂದದ್ದು. ಅವನಿಗೆ 1 year ಅಲ್ಲ, ಹಾಗೆ ಅವ್ರು ಅಂದ್ಕೊಂಡ್ರು 0 to 3 years ಅಂದರೆ ಅವರಿಗೆ ಐಡಿಯಾನೇ ಇಲ್ಲ ಮಕ್ಕಳು ಎಷ್ಟು ದೊಡ್ಡವರು ಇರ್ತಾರೆ, ಹೇಗಿರ್ತಾರೆ ಅಂತ ಹೇಳಿ ಐಡಿಯಾನೇ ಇಲ್ಲ, ಮತ್ತು ಸರಿ ನೋಡಲಿಲ್ಲ ಸಹ. ಹಾಗೆ 0 to 3 months ಇದು ಈ ರೀತಿಯ ಒಂದು 2 ಬಟ್ಟೆ ತಗೊಂಡು ಬಂದರು. ಕ್ಯೂಟ್ ಇದೆ ಆಯಿತಾ, ಕಾಟನ್ ಇದು ತುಂಬ ಚೆಂದ ಉಂಟು ನೋಡಲಿಕ್ಕೆ. ನೋಡಿ ಇಲ್ಲಿ ಹೀಗೆ ಬಟನ್ಸ್ ಇರೋದು, ಹೀಗೆ ಅದು ಬಟ್ಟೆ ಮತ್ತು ಟಾಯ್ಸ್ ಎಲ್ಲ ತಗೊಂಡು ಬಂದಿದ್ರು ಅವರು ಬರುವಾಗ. ಸೊ ಆಗ ಅಂದರೆ ನಾವು ಹಾಗೆ ತಮಾಷೆ ಮಾಡ್ತಾಯಿದ್ವಿ. ಅಂದರೆ ತಂದಾದ್ಮೇಲೆ ಅವ್ರು ಹೇಳಿದರು ನನಗೆ, ಹಾಕಿಸಿ ಆಂಟಿ ನಮಗೆ ನೋಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನನಗೆ ಗೊತ್ತಾಯಿತು ತಂದ ಕೂಡಲೇ ಇದು ಆಗೋದಿಲ್ಲ ಅಂತ ಹೇಳಿ. ಬಟ್ ಬೇಜಾರಾಗ್ತದೆ ಅಲ್ಲ, ಒಬ್ಬರು ಪ್ರೀತಿಯಿಂದ ತಂದಾಗ ನಾವು ಹಾಗೆ ಹೇಳಬಾರ್ದಲ್ಲ. ಹಾಗೆ ನಾನು ಹಾಗೇನೆ ತಂದು ಗೋಡ್ರೇಜಲ್ಲಿ ಇಟ್ಕೊಂಡೆ. ಮತ್ತು ಯೋಚನೆ ಮಾಡಿದೆ, ಯಾರಿಗಾದ್ರೂ ಅಗತ್ಯ ಬೀಳುವಾಗ ಅವರಿಗೆ ಕೊಡ್ಬೋದು ಅಂತ ಹೇಳಿ ನನ್ನ ಮನಸ್ಸಲ್ಲಿ. ಅಂದರೆ ನಮಗೆ ಇನ್ನು ಮಗು ಬೇಕಾದರೆ ಸಹ 3-4 ವರ್ಷ ಇದೇ ಬಟ್ಟೆನ ಇಟ್ಕೊಂಡು ಕಾಯ್ತಾ ಇರೋದಿಲ್ಲ ಅಲ್ಲ, ಹಾಗೆ. ಮತ್ತೆಂತ ಆಯಿತು ಅಂದರೆ ಇದಾಗಿ ಎಷ್ಟು ಒಂದು 1.5 month ಮೇ ಬಿ 1.5-2 monthsಲ್ಲಿ ಪುನಃ ನಾನು ಕನ್ಸೀವ್ ಆದಂಥದ್ದು. ಸೊ ಹಾಗೆ ಅವ್ರು ಮೊದಲೇ ಪ್ಲ್ಯಾನ್ ಮಾಡಿ ಇನ್ನೊಂದು ಬೇಬಿಗೆ ಅಂತ ಹೇಳಿ ತಂದ ಹಾಗೇನೆ ಆಯಿತು ಈ ಬಟ್ಟೆ. ನಾನೀಗ ಆದಷ್ಟು ಹೆವಿ ಐಟಮನ್ನು ಲಿಫ್ಟ್ ಮಾಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದೇನೆ. ಬಟ್ ಇವತ್ತು ನೀರನ್ನು ಇಟ್ಟಿದ್ದೆ, ನನಗೆ ಒಲೆಯಿಂದ ಕೆಳಗಿಡ್ಲಿಕ್ಕೆ ಇಲ್ಲಿ ಬೇರೆ ಯಾರೂ ಇಲ್ಲ, ನಾನು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಹಾಗೆ ಹಸ್ಬೆಂಡ್ ಅಣ್ಣ ಏನಾದರೂ ಬಂದರೆ ಹೆಲ್ಪ್ ತಗೊಳ್ಳುವ ಅಂತ ಇದ್ದೆ, ಬಟ್ ಅವರು ಕೂಡ ಬರಲಿಲ್ಲ. ಹಾಗೆ ನಾನೇ ಎತ್ತಿ ಇಟ್ಟಿದ್ದೇನೆ ದೇವರ ಹತ್ರ ಪ್ರೇಯರ್ ಮಾಡಿ. ಸೊ ಹಾಗೆ ಯಾರಾದರೂ ಫಟಾಫಟಾಗಿ ಹೀಗೆ ಕನ್ಸೀವ್ ಆಗ್ತಾ ಇದ್ದೀರಾ ಆದರೆ, ಸ್ಪೆಷಲಿ ಸಿಸೇರಿಯನ್ ಎಲ್ಲ ಆಗಿದೆ ಆದರೆ ನಿಮ್ಮ ಕೋರ್ ಮಸಲ್ಸಿಗೆ ಆದಷ್ಟು ನೀವು ಸ್ಟ್ರೈನ್ ಕೊಡದೆ ನೋಡ್ಕೊಳ್ಬೇಕು. ಮಕ್ಕಳಿಗೆ ಇಲ್ಲಿ ಚಿಕ್ಕು ತಿನ್ನಲಿಕ್ಕೆ ಕೊಟ್ಟು ನಾನು ಪಂಪನ್ನು ಆಫ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಬೋರ್ವೆಲ್ ಮತ್ತು ಈ ಬಾವಿದು ಒಂದು ಪಂಪ್ ಇದೆ, ಎರಡನ್ನೂ ಕೂಡ 10 ಗಂಟೆಗೆ ಮಾವು ಆಫ್ ಮಾಡಲಿಕ್ಕೆ ಹೇಳಿದರು. ಹಾಗೆ 10 ಗಂಟೆ ಕರೆಕ್ಟ್ ಆಗಿದೆ, ಇವಾಗ ಆಫ್ ಮಾಡಲಿಕ್ಕೆ ಬಂದಿದ್ದೇನೆ. ಸ್ಪ್ರಿಂಕ್ಲರ್ ಹಾಕಿರ್ತಾರೆ ಅಲ್ವಾ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು, ಹಾಗೆ ಈಗ ಆಫ್ ಮಾಡ್ತಾ ಇದ್ದೇನೆ. ತುಂಬ ಬಿಸಿಲಿದೆ ಆಯಿತಾ, ತುಂಬ ಅಂದರೆ ತುಂಬ ಬಿಸಿಲಿದೆ ಬೆಳಿಗ್ಗೆ ಟೈಮ್ ಆದರೂ ಕೂಡ. ಸೊ ಇವ್ರದ್ದು ಇಲ್ಲಿ ಕೆಲಸ ಆಯಿತು, ಇನ್ನವರು ಚಹಾ ಕುಡಿಲಿಕ್ಕೆ ಕೂಡ ಬರ್ತಾರೆ. ಮಧ್ಯದಲ್ಲಿ ನಾನೇನು ಶೂಟ್ ಮಾಡಲಿಲ್ಲ. ಹಾಗೆ ಇವಾಗ ಅನ್ನ ನಮ್ಮದು ರೆಡಿಯಾಗಿದೆ. ಸಾರು ನೆನ್ನೆನೇ ಅತ್ತೆ ರಾತ್ರಿನೇ ಮಸಾಲವನ್ನು ಗ್ರೈಂಡ್ ಮಾಡಿ ಇಟ್ಟಿದ್ರು. ಹಾಗೆ ಬೆಳಿಗ್ಗೆ ಅವರು ಕರಿಯನ್ನು ಪ್ರಿಪೇರ್ ಮಾಡಿ ಹೋಗಿದ್ದಾರೆ ಈವ್ನಿಂಗಿಗೆ ಅಂತ ಹೇಳಿ. ಅಂದರೆ ಆ್ಯಕ್ಚುಲಿ ಕೆಲಸಕ್ಕೆ ಇರ್ತಾರೆ ಅಂತ ಹೇಳಿದರು, ಹಾಗಾಗಿ ಬೆಳಿಗ್ಗೆನೇ ಕರಿಯನ್ನು ಪ್ರಿಪೇರ್ ಮಾಡಿಟ್ಟು ಹೋಗಿದ್ರು. ಹಾಗಾಗಿ ನಾನೀಗ ಅನ್ನ ಮಾತ್ರ ಮಾಡ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಕೊಳೆ ಆಗಿದಂತಹ ಬಟ್ಟೆ, ಅಂದರೆ ಮಕ್ಕಳ ಬಟ್ಟೆ ಡೈರೆಕ್ಟ್ ಮಿಷಿನಿಗೆ ಹಾಕಲಿಕ್ಕೆ ಆಗೋದಿಲ್ಲ, ವಾಶ್ ಮಾಡಲೇಬೇಕು. ಹಾಗೆ ವಾಶ್ ಮಾಡಿ ಅದನ್ನು ಮಿಷಿನಿಗೆ ಹಾಕಿದ್ದೇನೆ. ಮಿಷಿನಲ್ಲಿ ಒಂದು ರೌಂಡು ಜೆಂಟಲ್ ವಾಶ್ ಆಗಿ ಬರಲಿ ಅಂತ ಹೇಳಿ. ಈಗ ಬಟ್ಟೆ ಎಲ್ಲ ತುಳಿಲಿಕ್ಕೆ ಅಷ್ಟೊಂದು ಎನರ್ಜಿ ಇರಲಿಲ್ಲ, ಹಾಗಾಗಿ ನಾನು ಆ ರೀತಿ ಮಾಡ್ಕೊಂಡಿದ್ದೇನೆ. ಚಿಕ್ಕ ಮಗು ಇವಾಗ ಮಲಗಿದ್ದಾನೆ ಅಲ್ಲ, ಹಾಗೆ ಇನ್ನು ಮಧ್ಯಾಹ್ನ ನಂತರ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಇರ್ಬೋದು. ಎಷ್ಟು ಗಂಟೆಗೆ ನಾವು ರಿಟರ್ನ್ ಬರ್ತೇವೆ ಹೇಳಲಿಕ್ಕೆ ಆಗೋದಿಲ್ಲ. ಬಂದ ನಂತರ ಮನೆ ಒರೆಸೋದು ಇದೆಲ್ಲ ಕೆಲಸ ನನಗೆ ಆಗೋದಿಲ್ಲ. ಹಾಗೆ ನಾನು ಬೇಗ ನನ್ನ ಕೆಲಸಗಳೆಷ್ಟಿದೆ, ಕ್ಲೀನಿಂಗಿದು, ಬಟ್ಟೆದು, ಅದು ಇದು ಎಲ್ಲದನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಒಮ್ಮೆ ಹಾಸ್ಪಿಟಲ್ಗೆ ಹೋದರೆ ಟೈಮ್ ಇದು ನಮಗೆ ಹೇಳಲಿಕ್ಕೇ ಆಗೋದಿಲ್ಲ, ಗೆಸ್ ಮಾಡಲಿಕ್ಕೇ ಆಗೋದಿಲ್ಲ. 2 ಗಂಟೆಗೆ ಅಂತ ಹೇಳಿದ್ದಾರೆ, ಬಟ್ ಎಷ್ಟು ಗಂಟೆಗೆ ಎಷ್ಟು ಜನ ಇರ್ತಾರೆ ಏನು ಸಹ ನನಗೆ ಐಡಿಯಾ ಇಲ್ಲ. ಸೊ ಇದೇ ನೋಡಿ ಎಂತ ಹೇಳ್ತಾರೆ, ಸೋರೆಕಾಯಿ ಮತ್ತು ಹೆಸರು ಕಾಳನ್ನು ಹಾಕಿ ಮಾಡಿದಂತಹ ಸಾರು. ನಾನು ಸ್ವಲ್ಪ ಹೊತ್ತು ಮುಂಚೆ ಒಂದು ದೋಸೆ ತಿಂದು ಜ್ಯೂಸ್ ಕುಡ್ತಿದ್ದೆ, ಹಾಗಾಗಿ ನನಗೆ ಅನ್ನ ಊಟ ಮಾಡಲಿಕ್ಕೇ ಬೇಡ ಇತ್ತು. ಸಿಯೋನಿಗೆ ಕೊಟ್ಟೆ ಸ್ವಲ್ಪ, ಅವನು ಸ್ವಲ್ಪ ಊಟ ಮಾಡಿದ, ಮತ್ತು ಒಂದು ಉಳಿದದ್ರಲ್ಲಿ ನಾನು ಸ್ವಲ್ಪ ತಿಂದಿದ್ದೆ. ಹಾಗೆ ಈಗ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಹಾಗೆ ನಾನು ರೆಡಿ ಆಗ್ತಾ ಇದ್ದೇನೆ. ಮಗು ಈಗ ಗಟ್ಟಿ ಮಲಗಿದ್ದಾನೆ, ಅಂದರೆ ನಿನ್ನೆ ರಾತ್ರಿ ಮಲಗಲಿಲ್ಲ ಅಲ್ಲ. ಈಗ ನಾನಿಲ್ಲಿ ಬಂದು ಲೈಟ್ ಹಾಕಿದರೆ ಸಹ, ಎಷ್ಟು ಸೌಂಡ್ ಮಾಡಿದರೆ ಸಹ ಎದೊಳ್ಳೇ ಇಲ್ಲ. ಹಾಗೆ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ಅವನು ಹೇಗಿದ್ದಾನೆ ಹಾಗೆ ಅವನನ್ನು ಎತ್ತಿಕೊಂಡು ಹೋಗು ಅಂತ ಹೇಳಿ ಎತ್ತಿ ಹೊರಗಡೆ ಕರ್ಕೊಂಡು ಬರುವಾಗ ಎಷ್ಟು ಬ್ರೈಟ್ ಬಿಸಿಲಿಗೆ ಅವನಿಗೆ ಎಚ್ಚರ ಆಯಿತು. ಹಾಗೆ ಈಗ ಎದ್ದಿದ್ದಾನೆ. ಅವನು ಎದ್ರೆ ಸಹ ಊಟ ಮಾಡೋದಿಲ್ಲ ಅಂತ ಗೊತ್ತು, ಸ್ಪೆಷಲಿ ಆ ಸಾರಲ್ಲಿ ಅಂತೂ ಊಟ ಮಾಡೋದೇ ಇಲ್ಲ ಅಂತ ಗೊತ್ತಿತ್ತು. ಹಾಗೆ ನಾನು ಜೋಳವನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಬಾಕ್ಸಲ್ಲಿ ಹಾಕಿ ತಗೊಂಡು ಬಂದಿದ್ದೆ. ಏನು ತಿನ್ನಲಿಲ್ಲ ಆದರೆ ಸಹ ಅವನು ಜೋಳ ಒಂದು ತಿಂತಾನೆ, ಹಾಗೆ ಅವನಿಗೆ ಜೋಳ ಕೊಟ್ಟಿದ್ದೇನೆ. ಹಾಗೆ ಜೋಳ ತಿಂತಾ ಇದ್ದಾನೆ. ಅದು ತಿಂದರೆ ಸಹ ಸ್ವಲ್ಪ ಹೊಟ್ಟೆಗೆ ಅಂದರೆ ಡೈಜೆಷನ್ ಆಗಲಿಕ್ಕೆ ಟೈಮ್ ತಗೊಳ್ತದಲ್ಲ, ಹಾಗೆ ಸ್ವಲ್ಪ ಹೊತ್ತು ಅವನಿಗೆ ಹಸಿವಾಗೋದಿಲ್ಲ. ಮತ್ತು ಫೀಡ್ ಮಾಡ್ತೇನೆ ಅಲ್ಲ, ಸೊ ಹಾಗೆ ಫೀಡ್ ಮಾಡಿ ನೀರೆಲ್ಲ ಕೊಟ್ಟು ಜೋಳ ಎಲ್ಲ ತಿಂದಿದ್ದಾನೆ. ಈಗ ನಾವು ಗುರುವಾಯಿನಕೆರೆ ಆಚೆ ಹೋಗ್ತಾ ಇದ್ದೇವೆ. ಇನ್ನೂ ಕೂಡ ತುಂಬ ನಮಗೆ ದಾರಿ ಇದೆ ಹೋಗಲಿಕ್ಕೆ, ಮತ್ತು ಹಸ್ಬೆಂಡಿಗೆ ಕೂಡ ಕೆಲವೊಂದು ಕಡೆ ಕೆಲಸ ಇತ್ತು. ಅದೆಲ್ಲ ಆಗಿ ನಾವು ಹಾಸ್ಪಿಟಲ್ಗೆ ರೀಚ್ ಆದಂಥದ್ದು.
ಸೊ ಆನ್ ದ ವೇ ಹೋಗುವಾಗ ಅಲ್ಲಲ್ಲಿ ಹಸ್ಬೆಂಡ್ ಗಾಡಿ ನಿಲ್ಲಿಸ್ತಾ ಇದ್ರು, ಅವರಿಗೆ ಕೆಲಸ ಇದ್ದಲ್ಲಿ. ಹಾಗೆ ಇಬ್ಬರು ಮಕ್ಕಳನ್ನು ಕೂಡ ನಾನು ಮಡ್ಲಲ್ಲಿ ಇಟ್ಕೊಂಡಿದ್ದೆ. ನಾನು ಅದೇ ಹೇಳ್ತಾ ಇದ್ದೆ, ಇನ್ನೊಂದಾದರೆ ಎಲ್ಲಿ ಇಡೋದು ಅಂತ ಹೇಳಿ. ಏಕೆಂದರೆ ಚಿಕ್ಕವರಲ್ಲ, ಸಿಯೋನ್ ಕೂಡ ಹಿಂದೆ ಕೂತ್ಕೊಳ್ಳಿಕ್ಕೆ ಕೇಳೋದಿಲ್ಲ, ಆಗದಾಗ ನೋಡುವ ಅಂತ ಹೇಳಿ ಹಾಗೆ ಮಾತಾಡ್ಕೊಳ್ತಾ ಇದ್ವಿ ನಾವು. ಈಗ ನಾನಿಲ್ಲಿ ಹಾಸ್ಪಿಟಲ್ ರೀಚ್ ಆಗಿದ್ದೇನೆ, SDM ಹಾಸ್ಪಿಟಲ್, ಇದು ಧರ್ಮಸ್ಥಳದ್ದು. ಸೊ ಹಾಗೆ ಇಲ್ಲಿ ವೆಯ್ಟ್ ಮಾಡಲಿಕ್ಕಿತ್ತು ತುಂಬ ಕೌಂಟರಲ್ಲಿ. ಅಂದರೆ ಇಲ್ಲಿ ಫಸ್ಟ್ ಬಿಲ್ ಮಾಡಿಸಿ ಸ್ಕ್ಯಾನಿಗೆ ಸಪ್ರೇಟ್ ಬಿಲ್, ನೆಕ್ಸ್ಟ್ ಇನ್ನೊಮ್ಮೆ ಡಾಕ್ಟರ್ ಕನ್ಸಲ್ಟೇಷನ್ಗೆ ಸಪ್ರೇಟ್ ಫೈಲೆಲ್ಲ ತೆಗಿಲಿಕ್ಕಿತ್ತು. ಹಾಗೆ ನನಗೆ ಅಂದರೆ ನಾನು ಇವಾಗ ರೀಸೆಂಟಾಗಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟೊಂದು ನನಗೆ ಐಡಿಯಾ ಇರಲಿಲ್ಲ ಹೇಗೆ ಅಂತ ಹೇಳಿ. ಸೊ ಹಾಗೆ ಹಸ್ಬೆಂಡ್ ಮಗುವನ್ನು ನೋಡ್ಕೊಳ್ತಾ ಇದ್ದರು. ಸಿಯೋನನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ಅವನಂದರೆ ಹಸ್ಬೆಂಡ್ ಒಟ್ಟಿಗೆ ಬಿಡಲಿಕ್ಕಿದ್ದದ್ದು, ಅವನು ಕೇಳಲೇ ಇಲ್ಲ ನಾನು ಬರ್ತೇನೆ ಅಂತ ಹೇಳಿ. ಸೊ ಹಾಗೆ ನಮಗೆ ಇಲ್ಲಿ ಫಸ್ಟ್ ಫ್ಲೋರಿಗೆ ಬರಲಿಕ್ಕೆ ಇದ್ದಂಥದ್ದು. ನನ್ನ ಟೋಕನ್ ನಂಬರ್ ಇದ್ದಂಥದ್ದು 12. ಸೊ ನಾನು ಹೋಗುವಾಗ 11 ಆಗ್ತಾಯಿತ್ತು. ತುಂಬ ಲೇಟ್ ಆಗಿತ್ತು ಆ್ಯಕ್ಚುಲಿ, ನಾವು ರೀಚ್ ಆಗುವಾಗ 3 ಆಗ್ತಾ ಬಂದಿತ್ತು. ಆದರೆ ಸಹ 11 ನಂಬರ್ ಆಗ್ತಾಯಿತ್ತು. ಹಾಗೆ ನಮ್ಮದು ಫಟಾಫಟ್ ಅಂತ ಹೇಳಿ ಸ್ಕ್ಯಾನ್ ಕೂಡ ಆಯಿತು. ಸ್ಕ್ಯಾನ್ ಆಗಿ ಡಾಕ್ಟರಿಗೆ ರಿಪೋರ್ಟ್ ಎಲ್ಲ ತೋರಿಸಿ ನನಗೆ ಹಸಿವು ಅಂತ ಹೇಳಿದರೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಏನಾದರೂ ಮಾಡಿ ನನಗೊಂದು ಹೋಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿ. ಹಾಗೆ ನಾನು ಪಾವ್ ಭಾಜಿ ಮತ್ತು ದೋಸೆಯನ್ನು ಆರ್ಡ್ರ್ ಮಾಡಿದ್ವಿ. ಹಸ್ಬೆಂಡ್ ಮತ್ತು ಸಿಯೋನ್ ಕೂಡ ದೋಸೆ ಆರ್ಡ್ರ್ ಮಾಡಿದರು. ಹಾಗೆ ಮಗು ಒಂದು ಮಲಗಿದ್ದ, ಆ ಒಂದು ಕಾರಣದಿಂದ ನನಗೆ ಸಮಾಧಾನದಲ್ಲಿ ತಿನ್ನಲಿಕ್ಕೆ ಆಯಿತು. ಫಾಸ್ಟ್ ತಿಂದು ಬಿಟ್ಟಿದ್ದೇನೆ. ಹೊಟ್ಟೆ ತುಂಬಿದ ನಂತರನೇ ಸಮಾಧಾನ. ಸೊ ಸ್ಕ್ಯಾನ್ ಆಯಿತು. ಸ್ಕ್ಯಾನ್ ಆಗಿ ಹೊಟ್ಟೆ ಪೂಜೆ ಕೂಡ ಆಯಿತು. ಅಂದರೆ ನಾನು ಮಧ್ಯಾಹ್ನ ಒಂದು 11:30 ಆಗುವಾಗ ನನಗೆ ಜೋರು ಹಸಿವಾಗ್ತಾ ಇತ್ತಂತ ಹೇಳಿ ಬೆಳಿಗ್ಗೆ ಒಂದು ದೋಸೆ ಇತ್ತು, ಅದನ್ನು ತಿಂದಿದ್ದೆ. ಮತ್ತು ಸ್ವಲ್ಪ ಚಿಪ್ಪಡಿತ್ತು, ಅದರದ್ದು ಸ್ವಲ್ಪ ಜ್ಯೂಸ್ ರೀತಿಯಲ್ಲಿ ಮಾಡಿ ಕುಡಿದೆ. ಅದು ಕುಡ್ದಾದ ನಂತರ ನನಗೆ ಏನೋ ಒಂಥರ ಆಗ್ತಾಯಿತ್ತು. ಅಂದರೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಇಷ್ಟ ಇಲ್ಲದ ಮನಸ್ಸಿಂದ ನಾನು ತಿಂದದ್ದು, ಆದರೆ ನನಗೆ ಅದು ಬೇಡ ಅಂತ ಇತ್ತು. ಬೇರೆ ಏನಾದರೂ ತಿನ್ನಬೇಕು, ಖಾರ ತಿನ್ನಬೇಕಂತ ಆಗ್ತಾಯಿತ್ತು. ಬಟ್ ಮಾಡೋದು ಯಾರು ಅಂತ ಹೇಳಿ, ಮೊದಲು ಹುಷಾರಿರಲಿಲ್ಲಲ್ಲ, ಹಾಗೆ ಮಾಡೋದು ಯಾರು ಅಂತ ಅದು ತಿಂದದ್ದು. ಸೊ ಮಧ್ಯಾಹ್ನ ಸರಿ ಊಟ ಮಾಡಲಿಲ್ಲ ನಾನು, ಸಿಯೋನಿಗೆ ಮಾತ್ರ ಊಟ ಮಾಡಿಸಿದೆ. ಮತ್ತು ಅವನು ಸ್ವಲ್ಪ ಅನ್ನ ಬಿಟ್ಟಿದ್ದ, ಅದನ್ನು ನಾನು ಊಟ ಮಾಡಿದ್ದೆ. ಹಾಗೆ ಮಧ್ಯಾಹ್ನದ ಊಟ ಸಹ ಮಾಡದೆ ಬಂದದ್ದು. ಇಲ್ಲಿ ಎಲ್ಲ ಬಂದು ಸ್ವಲ್ಪ ಎಲ್ಲ ಅಲ್ಲಿ ಹಸ್ಬೆಂಡಿಗೆ ಕೆಲಸ ಇತ್ತು, ಅದೆಲ್ಲ ಆಗಿ ಹಾಸ್ಪಿಟಲಿಗೆ ಹೋಗಿ ನಂದು ಸ್ಕ್ಯಾನ್ ಆಗುವಾಗ 4:30 ಆಗಿದೆ. ನಂದು ನಂಬರ್ ಇದ್ದಂಥದ್ದು 12. ಸೊ ಸ್ಕ್ಯಾನ್ ಎಲ್ಲ ಆಗಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ. ಬಟ್ ನಾನು ಅಂದ್ಕೊಂಡಿದ್ದೆ 13 ವೀಕ್ಸ್ ಆರ್ ಸಮಥಿಂಗ್ ಅಷ್ಟೇ ಜೆಸ್ಟೇಷನಲ್ ಏಜ್ ಮಗು ಇದು ಅಂತ. ಬಟ್ ಇವತ್ತಿಗೆ ಕರೆಕ್ಟ್ 14 ವೀಕ್ಸ್ ಕಂಪ್ಲೀಟ್ ಆಗಿದೆ ಅಂತೆ. ಸೊ ಎಷ್ಟೊತ್ತಿಗೆ ಡಬಲ್ ಮಾರ್ಕರ್ ಮಾಡಬೇಕಿತ್ತು, ನಾನು ಹೇಳಿದ್ದೆ ಅಲ್ಲ ಬೆಳಿಗ್ಗೆ. ಸೊ ಅದೇ ಡಬಲ್ ಮಾರ್ಕರ್ ಮಾಡಬೇಕಿತ್ತು. ಬಟ್ ನಾನು ಲಾಸ್ಟ್ ವಿಸಿಟಿಗೆ ಬಂದಾಗ ಈ ಡಾಕ್ಟರ್ ಇರಲಿಲ್ಲ, ನಾನು ತೋರಿಸಿದ ಸ್ವರ್ಣಲತಾ ಮ್ಯಾಮ್ ಇರಲಿಲ್ಲ, ಬೇರೊಬ್ಬರು ಡಾಕ್ಟರ್ ಇದ್ದಂಥದ್ದು. ಸೊ ನಾನು ಅವ್ರ ಹತ್ರ ಹೇಳಿದೆ, ಡಬಲ್ ಮಾರ್ಕರ್ ನನಗೆ ಬರೆದು ಕೊಡಿ, ನಾನು ನೆಕ್ಸ್ಟ್ ಬರುವಾಗ ಬ್ಲಡ್ ಕೊಟ್ಟು ಹೋಗ್ತೇನೆ, ಅಥವಾ ನನಗೆ ಅಂದರೆ ಆಲ್ಮೋಸ್ಟ್ ಆಗ 11 ವೀಕ್ಸ್ ಆ ರೀತಿಯಲ್ಲಿ ಆಗ್ತಾ ಇತ್ತಲ್ಲ, ಹಾಗೆ ನಾನು ಹೇಳಿದ್ದೆ ಬ್ಲಡ್ ಕೊಟ್ಟು ಹೋಗ್ತೇನೆ ಅಂತ ಹೇಳಿ. ಬಟ್ ಅವರು ಹೇಳಿದರು, ಇಲ್ಲ ನಿಮ್ಮದು LMP ಸರಿ ಗೊತ್ತಿಲ್ಲ ಅಲ್ಲ, ಹಾಗೆ ನೆಕ್ಸ್ಟ್ ಸ್ವರ್ಣಲತಾ ಮ್ಯಾಮೇ ಹೇಳ್ತಾರೆ ಅಂತ. ಇವತ್ತಿಗೆ ನೋಡಿದರೆ 14 ವೀಕ್ಸ್ ಆಗಿ ಹೋಗಿದೆ. ಅದಕ್ಕೆ ಟೈಮ್ ಉಂಟು, 13 ವೀಕ್ಸ್ ಒಳಗೆ 11 to 12 ವೀಕ್ಸ್ 13 ವೀಕ್ಸ್ ಆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. 14 ವೀಕ್ಸ್ ನಂತರ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಟೈಮ್ ಎಕ್ಸ್ಪೈರ್ ಆಗಿ ಹೋಗ್ತದೆ ಅದರದ್ದು. ಸೊ ಹಾಗೆ ಇನ್ನೂ ಟ್ರಿಪಲ್ ಮಾರ್ಕರ್ ಅದು 16 ವೀಕ್ಸ್ ನಂತರ, 16 ವೀಕ್ಸ್ ಅಂತ ಹೇಳಿದರೆ ಇನ್ನು 2 ವೀಕ್ಸ್ ಅಷ್ಟೇ ಇರುವಂಥದ್ದು. ಹಾಗೆ ನಾನು ಡಿಸೈಡ್ ಮಾಡಿದ್ದೇನೆ ಟ್ರಿಪಲ್ ಮಾರ್ಕರ್ ಮಾಡೋದಿಲ್ಲ ಅಂತ ಹೇಳಿ. ಯಾಕೆಂದರೆ ಸ್ಕ್ಯಾನ್ ನಾರ್ಮಲ್ ಇದೆ, ಬೇರೆ ಎಲ್ಲದೂ ಕೂಡ ನಾರ್ಮಲ್ ಇದೆ. ಹಾಗಾಗಿ ನಾನು ಟ್ರಿಪಲ್ ಮಾರ್ಕರ್ನ ಸ್ಕಿಪ್ ಮಾಡುವ ಅಂದ್ಕೊಂಡಿದ್ದೇನೆ. ಯಾಕೆಂದರೆ 2 ವೀಕ್ಸ್ ಒನ್ಸ್ ಪುನಃ ಇಲ್ಲಿವರೆಗೆ ಜರ್ನಿ ಮಾಡಿ ಬರೋದು ಅಂತ ಹೇಳಿದರೆ ನನಗೆ ಸಾಕಾಗ್ತಾ ಉಂಟು. ರೋಡ್ ಎಂತ ಸಹ ಸರಿ ಇಲ್ಲ, ಸ್ವಲ್ಪ ಸಹ ಸರಿ ಇಲ್ಲ ರೋಡ್. ಇಲ್ಲಿ ಬರುವಾಗ ಸೊಂಟೆಯಿಂದ ಹಿಡಿದು ಮೊದಲೇ ನನಗೆ ಮೈ ನೋವಿತ್ತು. ನಾನು ಹೇಳಿದೆ ಡಾಕ್ಟರ್ ಹತ್ರ, ಮತ್ತೆ ನನಗೆ ಮೈ ನೋವಿತ್ತು ಅಂತ ಹೇಳಿ ನಾನು ಪ್ಯಾರಾಸಿಟಮಾಲ್ ತೆಕ್ಕೊಂಡೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಅದೊಂದೇ ಆಪ್ಷನ್ ಇರೋದು, ಎಂಥ ಹುಷಾರಿಲ್ಲಾದರೂ ಸಹ ಪ್ಯಾರಾಸಿಟಮಾಲ್ ಒಂದು ತೆಕ್ಕೊಂಡು ಬಿಡಿ ಅಷ್ಟೇ, ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ಸ್ಟಫಿನೋಸಿಗೆ ಏನಾದರೂ ಡ್ರಾಪ್ ಹಾಕ್ಬೋದಾ ಕೇಳಿದೆ. ಅದಕ್ಕೆ ಸಹ ಹೇಳಿದರು ಸ್ಟೀಮ್ ಮಾತ್ರ ಆಪ್ಷನ್ ಇರೋದು, ಸ್ಟೀಮ್ ಮಾಡಿ ಅಂತ ಹೇಳಿ. ಸೊ ಮನೆಯಿಂದ ಹೊರಡುವಾಗ ಇಳಿತಾ ಇತ್ತು ನನಗೆ ಮೂಗಲ್ಲಿ. 2.5 ದಿನ ಆಯ್ತು ಇವತ್ತಿಗೆ ಕಂಟಿನ್ಯೂಸ್ ಆಗಿ ಇಳಿತಾ ಇತ್ತು. ಬಟ್ ಈಗ ಗ್ರ್ಯಾಜುವಲಿ ಕಡಿಮೆ ಆಯಿತು. ಕಾರಲ್ಲಿ AC ಚಾಲು ಮಾಡಿದ ನಂತರ ಕಡಿಮೆ ಆಯಿತು ಆ್ಯಕ್ಚುಲಿ. ಸೊ ಇನ್ನು ನೋಡಬೇಕು ಮನೆಗೆ ಹೋದ ನಂತರ ಹೇಗೆ ಅಂತ ಹೇಳಿ. ಬೇರೆ ಎಲ್ಲದೂ ಕೂಡ ನಾರ್ಮಲ್ ಇದೆ ಸ್ಕ್ಯಾನಲ್ಲಿ. ಮಗುವಿನ ಹಾರ್ಟ್ ಬೀಟ್ ಆಗಿರ್ಬೋದು, ಮತ್ತು ಸರ್ವೈಕಲ್ ಲೆಂಗ್ತ್ ಅದು ಇದು ಎಲ್ಲದು ಅಂದರೆ ನಾರ್ಮಲ್ ಇದೆ. ನಾನು ನಿಮಗೆ ರಿಪೋರ್ಟ್ ಕೂಡ ತೋರಿಸ್ತೇನೆ. ರಿಪೋರ್ಟ್ ತೋರಿಸಿ ಏನೆಲ್ಲ ಬಂದಿದೆ ಅಂತ ಹೇಳ್ತೇನೆ.
ನೋಡಿ ಇಲ್ಲಿ ಮೇಲೆ ಕಾಣ್ತಾ ಇರುವಂಥದ್ದು ಮಗು, ರೈಟ್ ಸೈಡಿಗಿರುವಂಥದ್ದು ತಲೆ, ಕೈ ಮತ್ತು ಕಾಲಿದೆ. ಸೊ ಇಲ್ಲಿ ನನಗೆ ಏನು ಮಾನಿಟರ್ ಇದು ಮಾಡಿ ಮಗುವನ್ನು ತೋರಿಸೋದು ಆ ರೀತಿ ಏನು ಮಾಡಲಿಲ್ಲ. ಪ್ರೈವೇಟಾಗಿ ನಾವು ಹೋಗುವಾಗ ಚೆಂದ ಮಾಡಿ ಮಗುವನ್ನೆಲ್ಲ ತೋರಿಸಿಲ್ಲ ಹೇಳ್ತಾರೆ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಇಲ್ಲಿ ಆ ರೀತಿ ಏನೂ ಇರಲಿಲ್ಲ. ಹಾರ್ಟ್ ಬೀಟ್ ಒಂದು ಮಾತ್ರ ಕೇಳಲಿಕ್ಕೆ ಸಿಕ್ತು. ಮತ್ತು ರಿಪೋರ್ಟ್ ಎಲ್ಲದು ಕೂಡ ನಾರ್ಮಲ್ ಇದೆ. EDD ಕೂಡ ಚೇಂಜ್ ಆಯಿತು ನಂದು, ಆಗ ಹೇಳಿದ ಹಾಗೆಯೇ. ಸೊ ಇಲ್ಲಿ ನನಗೆ ಒಂದು ಆಗಬಾರ್ದಾದಂಥ ಮಿಸ್ಟೇಕ್ ಆಗಿದೆ, ಡಾಕ್ಟರ್ಸ್ ಕಡೆಯಿಂದನಾ ಅಥವಾ ಬೇರೆ ಯಾವ ರೀತಿಯಿಂದ ಗೊತ್ತಿಲ್ಲ. ಯಾಕೆಂದರೆ ಲಾಸ್ಟ್ ಪೀರಿಯಡ್ ಡೇಟ್ ಗೊತ್ತಿದ್ದರೆ ಏನು ಕೂಡ ತೊಂದರೆ ಆಗೋದಿಲ್ಲ. ಲಾಸ್ಟ್ ಪೀರಿಯಡ್ ಡೇಟೇ ಇಲ್ಲದೇ ಇದ್ದರೆ ಅವರಿಗೆ EDD ಕೌಂಟ್ ಮಾಡಲಿಕ್ಕೆ ಈ ರೀತಿ ಸ್ಕ್ಯಾನಲ್ಲೇ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಆಲ್ರೆಡಿ ನನಗೆ ಈಗ 14 ವೀಕ್ಸ್ ಒಳಗೆ ನಮ್ಮ ಡಬಲ್ ಮಾರ್ಕರ್ ಟೆಸ್ಟ್ ಆಗಬೇಕಾದಂಥದ್ದು. ಅಗೇನ್ ಸೇಮ್ ನನ್ನ ಮಿಸ್ಟೇಕ್ ರಿಪೀಟ್ ಆಗಿದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಅದು ಹಾಗೆಯೇ ಡಬಲ್ ಮಾರ್ಕರಿಗೆ ಬೇಕಾದಂತಹ ಟೈಮ್ ಆಲ್ರೆಡಿ ಮುಗಿದು ಹೋಗಿದೆ. ಯಾವುದ್ರ ಫಿಯರ್ ಇತ್ತು ಅದೇ ಆಯಿತು ಅಂತ ಹೇಳ್ತೇವಲ್ಲ, ಹಾಗೆ ಆಯಿತು. ಸೊ ಪರವಾಗಿಲ್ಲ, ಇದು ಕ್ಲಿಯರ್ ಇದೆ ರಿಪೋರ್ಟಲ್ಲಿ, ಏನು ಕೂಡ ಸ್ವಲ್ಪನೂ ಆಚೆ ಈಚೆ ಇಲ್ಲ. ಹಾಗಾಗಿ ಡಬಲ್ ಮಾರ್ಕರ್ ಹೋದರೂ ಕೂಡ ದೇವ್ರ ಮೇಲೆ ಭಾರ ಹಾಕುವಂಥದ್ದು, ದೇವರನ್ನು ನಂಬುವಂಥದ್ದು ಅಷ್ಟೇ. ಸೊ ಹಾಗೇನೂ ಆಗಲಿಕ್ಕಿಲ್ಲ ಅಂತ ಹೇಳಿ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಸೊ ಡಬಲ್ ಮಾರ್ಕರ್ ಆಗಲಿಲ್ಲ. ನೀವು ಯಾರಾದರೂ ನೋಡ್ತಾ ಇರೋರು ಪ್ರೆಗ್ನೆಂಟ್ ಇದ್ದೀರಾ ಆದರೆ ನಿಮ್ಮ ಯಾರಾದರೂ ಪ್ರೆಗ್ನೆಂಟ್ ಫ್ರೆಂಡ್ಸ್ ಇದ್ದಾರೆ ಆದರೆ 13 ವೀಕ್ಸ್ ಆಗೋದ್ರೊಳಗೆ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಲಿಕ್ಕಿದ್ರೆ ನೀವು ಮಾಡಿಸಿ ಬಿಡಿ, ಆಯಿತಾ. ಸೊ ಹಾಗೆ ಡಬಲ್ ಮಾರ್ಕರ್ ಒಂದು ಉಳಿದಿದೆ ಇವಾಗ. ಅದೊಂದು ಇನ್ನು ಮಾಡಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕೂ ಸಹ ಆಗೋದಿಲ್ಲ ಯಾಕಂದರೆ ಟೈಮ್ ಆಗಿದೆ. ಸೊ ಆಲ್ರೆಡಿ 14 ವೀಕ್ಸ್ ಆಗಿದೆ, 4th ಮಂತ್ ಎಂಟರ್ ಆಗಿ 1 ವೀಕ್ ಆಗಿದೆ. ನೆಕ್ಸ್ಟ್ ನಾವು ಆನ್ ದ ವೇ ಬರುವಾಗ ನಮ್ಮ ಮನೆಗಿರುವಂಥ ಫರ್ನಿಚರ್ ಮಾಡಲಿಕ್ಕೆ ಕೊಟ್ಟಂತಹ ಈ ವುಡ್ ವರ್ಕ್ಸ್ ಹತ್ರ ಬಂದಿದ್ದೇವೆ. ಇಲ್ಲಿ ಫಸ್ಟಿಗೆ ಕಾಣ್ತಾ ಉಂಟಲ್ಲ ಬೆಂಚ್ ರೀತಿಯಲ್ಲಿ ಸೋಫಾ, ಅದು ನಮ್ಮದೇ ಸೋಫಾ ಮಾಡಿ ಇಟ್ಟಿದ್ದಾರೆ, ಅಂದರೆ ಎಲ್ ಶೇಪಲ್ಲಿ ಬರ್ತದೆ. ಸೊ ಇದು ಸೈಡ್ ಟೇಬಲ್ಗಳು, ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ 2. ಮತ್ತು ಬೆಡ್ ಕಾಟ್ ಎಲ್ಲ ರೆಡಿ ಆಗಲಿಲ್ಲ ಇನ್ನೂ ಕೂಡ. ಕಾಟ್ ಮತ್ತು ಕೆಲವೊಂದು ಐಟಮ್ಸ್ TV ಯೂನಿಟ್ ಅದೆಲ್ಲ ರೆಡಿ ಆಗಲಿಕ್ಕುಂಟು. ಹೀಗೆ ನೋಡಿ ಈ ರೀತಿಯ ಮಾಡಿ ಇಟ್ಟಿದ್ದಾರೆ. ಇದನ್ನಿನ್ನು ಪಾಲಿಶ್ ಅದು ಇದು ಅಂತ ಹೇಳಿದ್ರಲ್ಲಿ ತುಂಬ ವರ್ಕ್ ಇರ್ತದೆ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.